ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 9ನೇ ನವೆಂಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಇವತ್ತಿನ ದಿನಪತ್ರಿಕೆಯಲ್ಲಿ ಇತ್ತೀಚೆಗಷ್ಟೇ USA ಏನು ಎಲೆಕ್ಷನ್ಸ್ ನಡೀತು ಆ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ದೀವಿ. USA ಜೋ ಬಿಡೆನ್ ಅವರು ಡೆಮೊಕ್ರೆಟಿಕ್ ಪಾರ್ಟಿಗೆ ಸೇರಿದವರು ರಿಪಬ್ಲಿಕನ್ ಪಾರ್ಟಿಗೆ ಸೇರಿದಂತಹ ಟ್ರಂಪ್ನವರ ವಿರುದ್ಧ ಗೆದ್ದಿದ್ದಾರೆ. ಈ ಗೆಲುವಿನಿಂದಾಗಿ ಅಮೆರಿಕದ ಒಳಗೆ ಏನು ಪರಿಣಾಮ ಬೀಳುತ್ತೆ, ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಭಾರತ ಹಾಗೂ USA ಸಂಬಂಧದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಇದೆಲ್ಲದ್ರ ಬಗ್ಗೆ ಇವತ್ತಿನ ದಿನಪತ್ರಿಕೆಯಲ್ಲಿ ನಾವು ಆರ್ಟಿಕಲ್ಸ್ನ ನೋಡ್ಬೋದು. ನಿಮ್ಮ UPSC ಪ್ರಿಲಿಮ್ಸ್ ಪೇಪರ್ ಕರೆಂಟ್ ಇವೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಹಾಗೂ ಮೇನ್ಸ್ ಪೇಪರ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದ್ರ ಕೆಳಗೆ ಎಸ್ಪೆಷಲಿ ಈ ವರ್ಷದ ಮೇನ್ಸಲ್ಲಿ ನಾವು ಇಂಡೋ US ರಿಲೇಷನ್ಸ್ ಬಗ್ಗೆ ಡೈರೆಕ್ಟಾಗಿ ಕ್ವೆಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. KPSCಯಲ್ಲೂ ಕೂಡ ನಾವು ಎಸ್ಪೆಷಲಿ ಎಸ್ಸೆ ಪೇಪರಲ್ಲಿ ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಸಾಮಾನ್ಯವಾಗಿ ಇಷ್ಟು ವರ್ಷಗಳಲ್ಲಿ ನಾವು ನೋಡ್ತಾ ಇದ್ವಿ, ಪ್ರತಿ ವರ್ಷ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಕ್ವೆಶನ್ ಬರ್ತಾ ಇದೆ. ಸೊ ಇಂಡೋ US ಬಗ್ಗೆ ಕೂಡ ಈ ವರ್ಷ ನಿಮಗೆ ಕ್ವೆಶನ್ ಬರೋ ಸಾಧ್ಯತೆಗಳಿದೆ. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಫ್ರಂಟ್ ಪೇಜಲ್ಲಿ ಜೋ ಬಿಡೆನ್ ಪ್ಲೆಡ್ಜಸ್ ಟು ಯುನೈಟ್ ಅಮೆರಿಕಾ ಅನ್ನೋ ಆರ್ಟಿಕಲ್ನ ನೋಡ್ಬೋದು. ನಿಮ್ಮ ಪೇಜ್ ನಂಬರ್ 8 ಎಡಿಟೋರಿಯಲ್ ಪೇಜಲ್ಲಿ ದ US ವಾಟ್ ಈಸ್ ಅಬೌಟ್ ಬಿಲ್ಡಿಂಗ್ ಬ್ಯಾಕ್ ಬೆಟರ್, ಇಂಡಿಯಾ ಆ್ಯಂಡ್ ಬಿಡೆನ್ ಈ ಎರಡು ಆರ್ಟಿಕಲ್ಸ್ನ ನೋಡ್ಬೋದು. ನಂತರ USA ಎಲೆಕ್ಷನ್ಸ್ ಬಗ್ಗೆ ಟರ್ನಿಂಗ್ ದ ಸ್ಪಾಟ್ಲೈಟ್ ಆನ್ ಅಮೆರಿಕಾಸ್ ಎಲೆಕ್ಷನ್ ಕಸ್ಟೋಡಿಯನ್, ಇದು ಕೂಡ ಪೇಜ್ ನಂಬರ್ 8ಅಲ್ಲಿ ನೀವು ನೋಡ್ಬೋದು. ಜೋ ಬಿಡೆನ್ ಪ್ಲೆಡ್ಜಸ್ ಟು ಯುನೈಟ್ ಅಮೆರಿಕಾ ಈ ಆರ್ಟಿಕಲಲ್ಲಿ ಅಮೆರಿಕನ್ ಸಿಟಿಸನ್ಸ್ನ ಉದ್ದೇಶಿಸಿ ಜೋ ಬಿಡೆನ್ ಅವರು ಏನು ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಕಳೆದ 4 ವರ್ಷಗಳಲ್ಲಿ ಅಂದರೆ ಟ್ರಂಪ್ನವರ ಆಡಳಿತದ ಕೆಳಗೆ USA ಡಿವಿಸಿವ್ ಪೊಲಿಟಿಕ್ಸ್ ನಡೆದಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಜಗತ್ತಿನಲ್ಲೇ ಹಳೆಯ ಪ್ರಜಾಪ್ರಭುತ್ವಗಳಲ್ಲಿ ಒಂದಾಗಿದೆ. ಅದರ ಅಡಿಪಾಯ ಕೂಡ ಪ್ರಜಾಪ್ರಭುತ್ವ, ಮೈನಾರಿಟೀಸ್ನ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು, ರೂಲ್ ಆಫ್ ಲಾ ಇದ್ರ ಮೇಲೆ ನಿಂತಿದೆ. ಆದರೆ ಟ್ರಂಪ್ನವರ ಆಡಳಿತದ ಕೆಳಗೆ ಸಾಕಷ್ಟು ಹ್ಯೂಮನ್ ರೈಟ್ ಅಬ್ಯೂಸಸ್ನ ನೋಡಲಾಯಿತು. ಅಲ್ಲಿನ ಮೈನಾರಿಟೀಸ್ ವಿರುದ್ಧ ವೈಟ್ ಸುಪ್ರಿಮೆಸಿಸ್ಟ್ ವೈಲೆನ್ಸ್ನ ನೋಡಲಾಯಿತು. USA ಮೆಕ್ಸಿಕೋ ಬಾರ್ಡರಲ್ಲಿ ಏನು ಅವರ ಝೀರೋ ಟಾಲರೆನ್ಸ್ ಪಾಲಿಸಿ ಇದೆ, ಇಲ್ಲಿಗಲ್ ಬಾರ್ಡರ್ ಕ್ರಾಸಿಂಗಲ್ಲಿ ಅಲ್ಲಿ ಸಾಕಷ್ಟು ಫ್ಯಾಮಿಲಿ ಸಪ್ರೇಷನ್ಸ್ ನಡೀತು. ಹೀಗೆ ನಾನಾ ಕಾರಣಗಳಿಂದ ಟ್ರಂಪ್ನವರ ಕೆಳಗೆ ಡಿವಿಸಿವ್ ಪೊಲಿಟಿಕ್ಸ್ ನಡೀತು ಅಂತ ಹೇಳ್ಬೋದು. ಸೊ ಆ ಹಿನ್ನೆಲೆಯಲ್ಲಿ ನಾವು ಅಮೆರಿಕವನ್ನು ಒಗ್ಗೂಡಿಸ್ತೀವಿ ಅನ್ನೋದ್ರ ಬಗ್ಗೆ ಜೋ ಬಿಡೆನ್ ಅವರು ಇಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಹೇಳಿಕೆ USA ಒಳಗಿನ ರಾಜಕೀಯ ಹಾಗೂ ಆಡಳಿತಕ್ಕೆ ಸಂಬಂಧಪಟ್ಟಿದ್ದು. ಆದರೆ ನಾವು ಇಷ್ಟೊಂದು ಚರ್ಚೆ USA ಬಗ್ಗೆ ಯಾಕೆ ಮಾಡ್ತಾ ಇದ್ದೀವಿ, USA ಒಳಗೆ ಏನು ನಡೆಯುತ್ತೆ, USA ನೀತಿ ಏನಿರುತ್ತೆ ಅನ್ನೋದು ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ. USA ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದ ಕೆಳಗೆ ಬರೋಕ್ಕಿಂತ ಮುಂಚೆ ಅದು ಲಿಂಚ್ ಪಿನ್ ಆಫ್ ಗ್ಲೋಬಲ್ ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ ಆಗಿತ್ತು ಅಂತಲೇ ಹೇಳ್ಬೋದು. ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ ಅಂತ ಅಂದರೆ ಹಲವಾರು ವಿಷಯಗಳಲ್ಲಿ 2ಕ್ಕಿಂತ ಜಾಸ್ತಿ ಸರ್ಕಾರಗಳು, ದೇಶಗಳು ಜೊತೆ ಸೇರಿ ಸಹಕಾರದಿಂದ ಕೆಲಸ ಮಾಡುವಂಥದ್ದು. ಲಿಂಚ್ ಪಿನ್ ಅಂತ ಅಂದರೆ ಜಾಯಿಂಟ್ ಅನ್ಬೋದು, ಕೀಲು ಅಂತ ನಾವು ಕರಿಬೋದು. ಯುನೈಟೆಡ್ ನೇಷನ್ಸ್ನ ಮೂಲಕ ಇರ್ಬೋದು, ಯುನೈಟೆಡ್ ನೇಷನ್ಸ್ನ ಸ್ಪೆಷಲೈಸ್ಡ್ ಏಜೆನ್ಸೀಸ್ ಆಗಿರುವಂಥ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇರಲಿ, ಯುನೆಸ್ಕೋ ಇರಲಿ, ಈ ರೀತಿ ಸಂಸ್ಥೆಗಳ ಮೂಲಕ ಇರ್ಬೋದು, ಅಥವಾ ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇರುವಂಥ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಇರಲಿ, ಜಗತ್ತಿನ ತಾಪಮಾನವನ್ನು ಕಮ್ಮಿ ತರಬೇಕು ಅನ್ನೋ ಕಾರಣದಿಂದ ಮಾಡಿದಂತಹ ಪ್ಯಾರಿಸ್ ಕ್ಲೈಮೇಟ್ ಡೀಲ್ ಇರಲಿ, ಹೀಗೆ ನಾನಾ ಕಾರಣಗಳಿಗೆ ಜಗತ್ತಿನ ದೇಶಗಳೆಲ್ಲ ಸೇರಿ ಜೊತೆಗೂಡಿ ಮುಂದೆ ಹೋಗ್ತಾ ಇದ್ದಿದ್ದು ಮಲ್ಟಿಲ್ಯಾಟ್ರಲಿಸಮ್ ಅಂತ ನಾವು ಕರಿಬೋದು. ಇದೆಲ್ಲದರಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಭಾಗವಹಿಸುವಿಕೆ ಹಾಗೂ ನೇತೃತ್ವ ತುಂಬಾ ಮುಖ್ಯ ಕಾರಣ ಆಗುತ್ತೆ. ಹಾಗಾಗಿ ಲಿಂಚ್ ಪಿನ್ ಆಫ್ ಗ್ಲೋಬಲ್ ಮಲ್ಟಿಲ್ಯಾಟ್ರಲ್ ಸಿಸ್ಟಮ್ ಅಂತಲೇ USA ಕರಿಬೋದಿತ್ತು. ಆದರೆ ಟ್ರಂಪ್ನವರ ನೇತೃತ್ವದ ಕೆಳಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಮಲ್ಟಿಲ್ಯಾಟ್ರಲಿಸಮಿಂದ ಯೂನಿಲ್ಯಾಟ್ರಲಿಸಮ್ ಕೆಳಗೆ ಹೋಯಿತು ಅಂತ ಹೇಳ್ಬೋದು. ಯೂನಿಲ್ಯಾಟ್ರಲಿಸಮ್ ಅಂತ ಅಂದ್ರೇನು, ಒಂದು ದೇಶ ತನ್ನ ಆಸಕ್ತಿ, ತನಗೆ ಏನು ಬೇಕು ಅನ್ನೋ ಉದ್ದೇಶದಿಂದ ಕೆಲಸ ಮಾಡುವಂಥದ್ದು. ಅದಕ್ಕೆ ಬೇರೆ ದೇಶಗಳ ಸಹಾಯ ಇಲ್ಲದೆ ಇರ್ಬೋದು, ಬೇರೆ ದೇಶಗಳ ಮೇಲೆ ಏನು ಪರಿಣಾಮ ಆಗಬಹುದು ಅಂತ ಲೆಕ್ಕಿಸದೆ ತನ್ನ ಆಸಕ್ತಿಗೆ ಕೆಲಸ ಮಾಡುವಂಥದ್ದು ಯೂನಿಲ್ಯಾಟ್ರಲಿಸಮ್ ಅಂತ ಕರೀತಾರೆ. ಇದಕ್ಕೆ ಉದಾಹರಣೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಮುಖ್ಯವಾದಂತಹ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಹಿಂಪಡೆದಿದ್ದು. ಇನ್ನು ಆರ್ಥಿಕವಾಗಿ ನೋಡೋದಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ದೇಶಗಳಿಂದ ಏನು USA ಗೂಡ್ಸ್ ಹೋಗ್ತಾ ಇತ್ತು, ಆ ಗೂಡ್ಸ್ಗಳಿಗೆ ಜಾಸ್ತಿ ಟ್ಯಾರಿಫ್ ಹಾಕುವಂಥದ್ದು, ಇಂಪೋರ್ಟ್ ಕೋಟಗಳ ಮೂಲಕ ಅಥವಾ ಬೇರೆ ರೀತಿಯ ನಿಯಂತ್ರಣಗಳ ಮೂಲಕ ಹೊರಗಿಂದ ಬಂದಂತಹ ಸರಕುಗಳೇನಿರುತ್ತೆ ಅವುಗಳಿಗೆ ಕಮ್ಮಿ ಡಿಮ್ಯಾಂಡ್ ಇರೋ ಥರ ಮಾಡುವಂಥದ್ದು, ಇದಕ್ಕೆ ಪ್ರೊಟೆಕ್ಷನಿಸಮ್ ಅಂತ ಕರೀತಾರೆ. ಉದಾಹರಣೆಗೆ ಒಂದು ಮೊಬೈಲ್ ಫೋನ್ನ ಇಂಪೋರ್ಟ್ ಮಾಡಿ ತರಿಸ್ಕೊತಿದ್ದೀವಿ ಅಂತ ಅಂದ್ಕೊಳ್ಳಿ. ಸರ್ಕಾರ ಅದ್ರ ಮೇಲೆ ಜಾಸ್ತಿ ಟ್ಯಾಕ್ಸ್ ಹಾಕಿದಾಗ ಅದರ ಬೆಲೆ ಜಾಸ್ತಿ ಆಗುತ್ತೆ. ಅದಕ್ಕೆ ಹೋಲಿಸಿದಾಗ ಭಾರತದಲ್ಲೇ ಪ್ರೊಡ್ಯೂಸ್ ಆದಂಥ ಬೇರೆ ಮೊಬೈಲ್ ಏನಿರುತ್ತೆ ಅದರ ಬೆಲೆ ಕಮ್ಮಿ ಇರುತ್ತೆ. ಹಾಗಾಗಿ ಗ್ರಾಹಕರು ದೇಶದಲ್ಲೇ ಪ್ರೊಡ್ಯೂಸ್ ಆದಂತಹ ಕಮ್ಮಿ ಬೆಲೆ ಇರುವಂಥ ಸರಕುಗಳನ್ನ ತಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಪ್ರೊಟೆಕ್ಷನಿಸಮ್ ಅಂತ ಕರೀತಾರೆ.
ಆದರೆ ಒಬ್ಬ ಗ್ರಾಹಕನಿಗೆ ಇಂತಹ ಟ್ಯಾಕ್ಸ್ ಹಾಕಿರಲಿಲ್ಲ ಅಂತಂದರೆ ಒಳ್ಳೆಯ ಗುಣಮಟ್ಟದ್ದು ಕಮ್ಮಿ ಬೆಲೆಯಲ್ಲೇ ಸಿಗುವಂಥ ಚಾನ್ಸ್ ಜಾಸ್ತಿ ಇತ್ತು. ಹಾಗಾಗಿ ಇದರಿಂದ ಅಂತಾರಾಷ್ಟ್ರೀಯ ಮಾರ್ಕೆಟ್ ಮೇಲೆ, ಆರ್ಥಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀಳುತ್ತೆ. ಇನ್ನು ಜಾಗತಿಕ ರಾಜಕೀಯದಲ್ಲಿ ತುಂಬ ಮುಖ್ಯವಾದಂತಹ ಇರಾನ್ ನ್ಯೂಕ್ಲಿಯರ್ ಡೀಲ್ ಏನಿದೆ 2015 ಅದರಿಂದ USA ಹಿಂಪಡಿತು. ಸಿರಿಯಾದಲ್ಲೂ ಕೂಡ USA ತನ್ನ ಟ್ರೂಪ್ಸ್ನ ವಾಪಸ್ ತಗೋತು. ಅದರಿಂದಾಗಿ ಒಂದು ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸೇ ಕ್ರಿಯೇಟ್ ಆಯಿತು ಅಂತ ಹೇಳ್ಬೋದು. ಅಫ್ಘಾನಿಸ್ತಾನಲ್ಲೂ ಕೂಡ ತನ್ನ ಟ್ರೂಪ್ಸ್ನ USA ಹಿಂಪಡಿತಾ ಇದೆ. ಇವತ್ತು ಜಗತ್ತಿನಾದ್ಯಂತ ದೇಶಗಳು ಕೊರೋನಾ ವೈರಸ್ ಸಾಂಕ್ರಾಮಿಕದ ವಿರುದ್ಧ ಹೋರಾಡ್ತಾ ಇರಬೇಕಾದ್ರೆ USA ನೇತೃತ್ವದಲ್ಲಿ ಜಗತ್ತಿನ ದೇಶಗಳ ಸಹಕಾರದಿಂದ ಮಲ್ಟಿಲ್ಯಾಟ್ರಲಿಸಮಿಂದ ಮುಂದೆ ಹೋಗೋ ಸಾಧ್ಯತೆ ಜಾಸ್ತಿ ಇತ್ತು. ಆದರೆ ಟ್ರಂಪ್ನವರ ಆಡಳಿತದಲ್ಲಿ ಅದು ಕೂಡ ಸಾಧ್ಯ ಆಗಲಿಲ್ಲ. ಇಂಥ ಪ್ಯಾಂಡಮಿಕ್ನ ಎದುರಿಸೋಕ್ಕೆ ಬೇಕಾಗುವಂಥ ಅಂತಾರಾಷ್ಟ್ರೀಯ ಸಂಸ್ಥೆ ಆಗಿರುವಂಥ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದ ಕೂಡ ತನ್ನ ಸಪೋರ್ಟನ್ನು ಹಿಂಪಡೆಯುವಂತೆ USA ಹೇಳ್ತು. ಹೀಗೆ ಕಳೆದ 4 ವರ್ಷಗಳಲ್ಲಿ USA ಅಂತಾರಾಷ್ಟ್ರೀಯ ನೀತಿ ಪೀಸ್, ಜಾಯಿಂಟ್ ಕೋಆಪರೇಷನ್, ಮಲ್ಟಿಲ್ಯಾಟ್ರಲಿಸಮಿಂದ ಯೂನಿಲ್ಯಾಟ್ರಲಿಸಮ್, ಪ್ರೊಟೆಕ್ಷನಿಸಮ್, ಐಸೋಲೇಷನಿಸಮ್ ಕಡೆಗೆ ಹೋಯಿತು. ಐಸೋಲೇಷನಿಸಮ್ ಅಂತ ಅಂದರೆ ಬೇರೆ ದೇಶಗಳ ಪೊಲಿಟಿಕಲ್ ಅಫೇರ್ಸ್, ಇಲ್ಲಿ ರಾಜಕೀಯ ಬೆಳವಣಿಗೆಗಳಿಂದ ದೂರ ಇರುವಂಥ ಅಂತಾರಾಷ್ಟ್ರೀಯ ನೀತಿ. ನಿಮ್ಮ ಪರೀಕ್ಷೆಗೆ ಈ ಮಲ್ಟಿಲ್ಯಾಟ್ರಲಿಸಮ್, ಯೂನಿಲ್ಯಾಟ್ರಲಿಸಮ್, ಪ್ರೊಟೆಕ್ಷನಿಸಮ್, ಐಸೋಲೇಷನಿಸಮ್ ಈ ಟರ್ಮ್ಸ್ಗಳು ತುಂಬ ಮುಖ್ಯ ಆಗಿರುತ್ತೆ. ಇದ್ರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ನಿಮಗೆ ಇರಬೇಕು. ನಿಮ್ಮ ಕ್ವೆಶ್ಚನಲ್ಲೇ ಇದು ಬರ್ಬೋದು ಅಥವಾ ನಿಮ್ಮ ಆನ್ಸರಲ್ಲಿ ಇದನ್ನು ಬರೆಯೋ ಅವಶ್ಯಕತೆ ನಿಮಗೆ ಬೀಳ್ಬೋದು. ನೀವು ಕ್ವೆಶ್ಚನ್ಗೆ ಆನ್ಸರ್ ಮಾಡ್ತಾ ಇರಬೇಕಾದ್ರೆ ಆನ್ಸರ್ ಟು ದ ಪಾಯಿಂಟ್ ಇರಬೇಕು ಅಂತಂದರೆ ಕ್ವೆಶ್ಚನ್ ಕ್ಲಿಯರಾಗಿ ಅರ್ಥ ಆಗಬೇಕು. ಹಾಗಾಗಿ ಈ ಟರ್ಮ್ಸ್ ಬಗ್ಗೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇನ್ನು ಆನ್ಸರ್ ಮಾಡಬೇಕಾದ್ರೆ ಕೂಡ ಎಲ್ಲಿ ಯಾವ ವರ್ಡ್ನ ಬಳಸಬೇಕು ಅನ್ನೋದು ನಿಮಗೆ ನಿರ್ದಿಷ್ಟವಾಗಿ ಗೊತ್ತಿರಬೇಕು. ಸೊ ಇಲ್ಲಿವರೆಗೆ ನಾವು ಟ್ರಂಪ್ನವರ ನೇತೃತ್ವದಲ್ಲಿ USA ವಿದೇಶಾಂಗ ನೀತಿ ಹೇಗೆ ಬದಲಾಯಿತು, USA ಜಾಗ ಹೇಗೆ ಬದಲಾಯಿತು ಅಂತಾರಾಷ್ಟ್ರೀಯ ನೀತಿಯಲ್ಲಿ, ಅದರಿಂದ ಏನು ಪ್ರಭಾವ ಆಯಿತು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮುಂದೆ ನಿಮಗೆ ಸಾಕಷ್ಟು ಆರ್ಟಿಕಲ್ಸ್ ಬರುತ್ತೆ. ಈ ಹೊಸ ಟೀಮ್ ಏನಿದೆ ಬಿಡೆನ್ ಹಾಗೂ ಹ್ಯಾರಿಸ್ ಅವರ ನೇತೃತ್ವದಲ್ಲಿ ಏನೇನು ಬದಲಾವಣೆಗಳು ಆಗಬಹುದು ಅಂತ. ಇವರ ನೇತೃತ್ವದಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಡೀಲ್ನ ಮತ್ತೆ USA ಸೇರ್ಕೊಳತ್ತಾ ಅಥವಾ ಅಫ್ಘಾನಿಸ್ತಾನಲ್ಲಿ ಏನು ಟ್ರೂಪ್ಸ್ ಇದೆ ಅದನ್ನು ಇನ್ನೂ ನಿಧಾನವಾಗಿ ವಾಪಸ್ ತೊಗೊಳತ್ತಾ, ಇರಾನ್ ನ್ಯೂಕ್ಲಿಯರ್ ಡೀಲ್ ಏನಿದೆ ಆ ಪೀಸ್ ಡೀಲ್ನ ಮತ್ತೆ ಆರಂಭ ಮಾಡುತ್ತಾ, ಇದನ್ನೆಲ್ಲ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನು ವಿಶ್ಲೇಷಣೆಗಳು ಬರ್ತಾ ಇರುತ್ತೆ, ಗಮನಿಸ್ತಾ ಇರಿ. ಈ ಎಲ್ಲ ಹಿನ್ನೆಲೆಯನ್ನು ಪಡ್ಕೊಂಡು ಮುಂದಿನ ಆರ್ಟಿಕಲನ್ನು ಓದೋಣ. ನಿಮ್ಮ ಪೇಜ್ ನಂಬರ್ 8 ಬಂದಿರುವಂಥ ದ US ವೋಟ್ ಈಸ್ ಅಬೌಟ್ ಬಿಲ್ಡಿಂಗ್ ಬ್ಯಾಕ್ ಬೆಟರ್. ನಾವೀಗಾಗಲೇ ಚರ್ಚೆ ಮಾಡಿದಂತೆ USA ಟ್ರಂಪ್ನವರ ನೇತೃತ್ವದಲ್ಲಿ ಸಾಕಷ್ಟು ಬದಲಾವಣೆಗಳಾಯಿತು. ಅವರು ಎಲೆಕ್ಟ್ ಆಗೋಕ್ಕಿಂತ ಮುಂಚೆ ತಮ್ಮ ಕ್ಯಾಂಪೇನಲ್ಲೇ ಹೇಳಿದಂತೆ ಕೆಲವೊಂದು ಕಂಟ್ರೀಸಿಂದ ಮುಸ್ಲಿಮ್ಸ್ ಬ್ಯಾನ್ ಮಾಡುವಂತ ಹೇಳಿದರು. ಮೆಕ್ಸಿಕೋ ಹಾಗೂ USA ಮಧ್ಯ ಒಂದು ವಾಲ್ನ ಕಟ್ಟುವಂತ ಹೇಳಿದರು. ಅಫೋರ್ಡಬಲ್ ಕೇರ್ ಆ್ಯಕ್ಟ್ ಏನಿತ್ತು USA ಅದನ್ನು ರೀಪ್ಲೇಸ್ ಮಾಡುವಂತ ಹೇಳಿದರು. USA ಉಪಯೋಗ ಆಗದೆ ಇರುವಂಥ ಡೀಲ್ಸ್ಗಳನ್ನ ಹಿಂಪಡೆಯುವಂತ ಹೇಳಿದರು. USA ಮಿಲಿಟ್ರಿ ಟ್ರೂಪ್ಸ್ ಏನು ದೇಶದಿಂದ ಹೊರಗಡೆ ಇದ್ವು ಅವನ್ನೆಲ್ಲ ದೇಶದೊಳಗೆ ತರುವಂತ ಹೇಳಿದರು. ಹೀಗೆ ಅವರು ಮಾಡಿದಂತಹ ಕ್ಯಾಂಪೇನ್ ನಿಟ್ಟಿನಲ್ಲೇ ಅವರ ನೀತಿಗಳು ಕೂಡ ಇದ್ವು. ಇನ್ನು ಮೈನಾರಿಟೀಸ್ನ ರಕ್ಷಣೆ ಹಾಗೂ ಮಹಿಳೆಯರ ವಿಷಯದಲ್ಲಿ ಅವರ ಸ್ಟೇಟ್ಮೆಂಟ್ಸ್ ಕಾಂಟ್ರವರ್ಷಿಯಲ್ ಅಂತಲೇ ಹೇಳ್ಬೋದು. ಇನ್ನು ಅಂತಾರಾಷ್ಟ್ರೀಯ ಪೊಲಿಟಿಕ್ಸಲ್ಲಿ ಅವರ ವಿದೇಶಾಂಗ ನೀತಿ ಕೆಳಗೆ ಏನು ಯೂನಿಲ್ಯಾಟ್ರಲಿಸಮ್, ಪ್ರೊಟೆಕ್ಷನಿಸಮ್, ಐಸೋಲೇಷನಿಸಮ್ ಇದೆ, ಇದರಿಂದಾಗಿ ಬ್ರೆಕ್ಸಿಟ್ ಆಗಲಿ ಏಷ್ಯಾದಲ್ಲಾಗಲಿ ಪ್ರಭಾವ ಬೀರ್ತು ಅಂತಲೇ ನಾವು ಹೇಳ್ಬೋದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ USA ಡಾಮಿನೇಷನ್ ಏನಿತ್ತು ಅದು ಕಮ್ಮಿ ಆಯಿತು. ಒಂದು ರೀತಿ ತನ್ನ ಗ್ಲೋಬಲ್ ಇಮೇಜ್ನ ಕಳ್ಕೋತು ಅಂತಲೇ ನಾವು ಹೇಳ್ಬೋದು ಟ್ರಂಪ್ನವರ ನೇತೃತ್ವದಲ್ಲಿ. ಇಷ್ಟೆಲ್ಲ ಆದರೂ ಕೂಡ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಈಗಾದಂತಹ ಎಲೆಕ್ಷನ್ಸಲ್ಲಿ 71 ಮಿಲಿಯನ್ ವೋಟ್ಗಳು ಟ್ರಂಪ್ನವ್ರಿಗೆ ಸಿಕ್ತು. ಗೆದ್ದಂತಹ ಬಿಡೆನ್ ರವರಿಗೆ 74 ಮಿಲಿಯನ್ ವೋಟ್ ಸಿಕ್ತು. ಅವರ ಈ ಸೋಲು ಏನು ಮೆಕ್ಸಿಕೋ ಬಾರ್ಡ್ರಲ್ಲಿ ವಾಲ್ ಕಟ್ತೀವಿ ಅಂತ ಹೇಳಿದ್ರು ಅದು ಕಟ್ಟದೇ ಇರೋದ್ರಿಂದ ಇರ್ಬೋದು, ಅಥವಾ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗಿರೋದ್ರಿಂದ ಇರ್ಬೋದು, ಅಥವಾ ಎಲ್ಲದಕ್ಕಿಂತ ಮುಖ್ಯವಾಗಿ ಕೊರೋನಾ ವೈರಸ್ ಪ್ಯಾಂಡಮಿಕ್ಕಿಂದ USA ಏನು 2,34,000 ಸಾವುಗಳಾಗಿದ್ದಾವೆ ಅದರಿಂದಾಗಿ ಇರ್ಬೋದು. ಆದರೂ ಕೂಡ ಈ ಮಾರ್ಜಿನ್ ನಾವು ಕಡೆಗಾಣಿಸುವಂಥದ್ದಿಲ್ಲ. ಇದರ ಅರ್ಥ ಇನ್ನು ಟ್ರಂಪ್ನವರ ಪೊಲಿಟಿಕ್ಸ್ಗೆ, ಅವರ ರಾಜಕೀಯಕ್ಕೆ USA ಸಾಕಷ್ಟು ಸಪೋರ್ಟ್ ಇದೆ ಅಂತ ಅರ್ಥ. ಹಾಗಾಗಿ ಈಗ ಹೊಸ ನೇತೃತ್ವ ಬರ್ತಾ ಇರುವಂಥ ಬಿಡೆನ್ ರವರ ಕೆಳಗೆ ಇರ್ಬೋದು, ಮೊಟ್ಟ ಮೊದಲ ಮಹಿಳೆ ವೈಸ್ ಪ್ರೆಸಿಡೆಂಟ್ ಆಗಿರುವಂಥ ಕಮಲಾ ಹ್ಯಾರಿಸ್ ಇರ್ಬೋದು, ಇವರೆಲ್ಲ ಜೊತೆಗೆ ಕೆಲಸ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅದರ್ ಸೈಡ್ ಅಂತ ಕರಿತಾ ಇದ್ದಾರೆ. ಅಂದರೆ ಟ್ರಂಪ್ನವರ 71 ಮಿಲಿಯನ್ ವೋಟ್ ಆಗಿರುವಂಥ ಸಪೋರ್ಟರ್ಸ್ ಏನಿದ್ದಾರೆ ಅವ್ರನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬಾರ್ದು. USA ಸ್ಥಿರತೆ ಇರಬೇಕು ಅಂತಂದರೆ. ಇದರ ಹಿನ್ನೆಲೆಯಲ್ಲಿ ನಾವು ಬಿಡೆನ್ ಅವರ ಸ್ಪೀಚ್ ನೋಡಿದಾಗ ಅವರು ತಮ್ಮ ಸ್ಪೀಚಲ್ಲಿ ಎರಡೂ ಸೈಡ್ಗಳಿಗೆ, ಅಂದರೆ ಯಾರು ಅವ್ರಿಗೆ ವೋಟ್ ಹಾಕಿದ್ದಾರೆ ಯಾರು ಅವ್ರಿಗೆ ವೋಟ್ ಹಾಕಿಲ್ಲ ಇಬ್ರಿಗೂ ತಾವು ಪ್ರೆಸಿಡೆಂಟ್ ಆಗಿ ಇಬ್ರಿಗೂ ಒಳ್ಳೆಯದಾಗುವಂಥ ಕೆಲಸ ಮಾಡುವಂತ ಹೇಳಿದ್ದಾರೆ. ಸೊ ಒಂದು ಪಾಸಿಟಿವ್ ಸ್ಟಾರ್ಟ್ ಅಂತ ನಾವು ಹೇಳ್ಬೋದು.
ಸೊ ಇಲ್ಲಿವರೆಗೆ ನಾವು USA ಎಲೆಕ್ಷನ್ಸ್ನಿಂದಾಗಿ ಅದರ ಒಳಗಿನ ರಾಜಕೀಯದ ಮೇಲೆ ಏನು ಪರಿಣಾಮ ಬೀಳ್ಬೋದು, ಅಂತಾರಾಷ್ಟ್ರೀಯ ಪೊಲಿಟಿಕ್ಸ್ ಮೇಲೆ ಏನು ಪರಿಣಾಮ ಬಿದ್ದಿತ್ತು, ಈಗ ಏನು ಬದಲಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಮುಂದೆ USA ಹಾಗೂ ಭಾರತದ ರಿಲೇಷನ್ಸ್ ಬಗ್ಗೆ ಚರ್ಚೆ ಮಾಡೋಣ. ಮೊದಲಿಗೆ ಭಾರತ ಹಾಗೂ US ಮಧ್ಯ ಏನು ಸಮಾನತೆಗಳಿದೆ ಅಂತ ನೋಡೋಣ. ಎರಡು ದೇಶಗಳ ಅಡಿಪಾಯ ಪ್ರಜಾಪ್ರಭುತ್ವದಲ್ಲಿದೆ. ಎರಡೂ ದೇಶಗಳಲ್ಲಿ ರೂಲ್ ಆಫ್ ಲಾಗೆ ತುಂಬ ಪ್ರಾಮುಖ್ಯತೆ ಕೊಡಲಾಗುತ್ತೆ. ಎರಡೂ ದೇಶಗಳಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ, ಮೈನಾರಿಟೀಸ್ನ ಸಂರಕ್ಷಣೆ, ಈ ಸಮಾನ ಮೌಲ್ಯಗಳನ್ನ ನಾವು ನೋಡ್ಬೋದು. ಐತಿಹಾಸಿಕವಾಗಿ ನೋಡೋದಾದರೆ ಸೆಕೆಂಡ್ ವರ್ಲ್ಡ್ ವಾರ್ 1945 ಮುಗೀತು. ಅದಾದ ನಂತರ ಭಾರತಕ್ಕೆ 1947 ಸ್ವಾತಂತ್ರ್ಯ ಸಿಕ್ತು. ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ USA ಹಾಗೂ USSR, ಆಗ ಏನು USSR ಇತ್ತು, ಸೋವಿಯತ್ ಯೂನಿಯನ್, ಇವೆರಡರ ಮಧ್ಯೆ ಕೋಲ್ಡ್ ವಾರ್ ಎರಾ ಆರಂಭ ಆಗಿತ್ತು. ಈ ಎರಾದಲ್ಲಿ ಅಂತಾರಾಷ್ಟ್ರೀಯವಾಗಿ ದೇಶಗಳು USA ಅಥವಾ USSR ಎರಡರ ಒಂದು ಕಡೆ ಸಪೋರ್ಟ್ ಮಾಡಬೇಕಾಗ್ತಾ ಇತ್ತು, ಸೇರ್ಕೋಬೇಕಾಗ್ತಾ ಇತ್ತು. ಆದರೆ ಭಾರತಕ್ಕೆ ಎರಡೂ ಪಂಗಡಗಳ ಅವಶ್ಯಕತೆ ಇತ್ತು. ಒಂದು ಕಡೆ ಯುರೋಪಿಯನ್ ಯೂನಿಯನ್ ಮೇಲೆ, ಎಸ್ಪೆಷಲಿ ಬ್ರಿಟಿಷರ ಮೇಲೆ ನಾವು ತಂತ್ರಜ್ಞಾನಕ್ಕೆ ಬೇರೆ ಬೇರೆ ರೀತಿಯ ಸಹಾಯಗಳಿಗೆ ಅವಲಂಬಿತವಾಗಿದ್ವಿ. ಹಾಗಾಗಿ USA ಬ್ಲಾಕ್ನ ವಿರುದ್ಧ ನಾವು ಹೋಗೋಕ್ಕಾಗ್ತಾ ಇಲ್ಲ. ಇನ್ನೊಂದು ಕಡೆ ಚೈನಾ ನಮ್ಮ ಇಮಿಡಿಯೇಟ್ ನೇಬರ್ ಆಗಿರೋದ್ರಿಂದ ಅದ್ರ ಜೊತೆ ಒಳ್ಳೆ ಸಂಬಂಧಗಳು ಮೇಂಟೈನ್ ಮಾಡೋದು ತುಂಬ ಮುಖ್ಯವಾಗಿತ್ತು. ಹಾಗಾಗಿ ರಷ್ಯಾ ಹಾಗೂ ಚೈನಾ ಜೊತೆಗಿದ್ದಂಥ ರಷ್ಯಾ ಬ್ಲಾಕ್ನ ವಿರುದ್ಧ ಕೂಡ ನಾವು ಹೋಗೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ನಾವು ಸ್ಟಾರ್ಟ್ ಮಾಡಿದಂತಹ ವಿದೇಶಿಯ ನೀತಿ ಏನು, ನಾನ್ ಅಲೈನ್ಮೆಂಟ್ ಮೂಮೆಂಟ್. ಆದರೆ ಈ ಕೋಲ್ಡ್ ವಾರ್ ಎರಾದಲ್ಲಿ ಭಾರತದ ವಿರುದ್ಧ ಇದ್ದಂತಹ ಪಾಕಿಸ್ತಾನ USA ಅಲೈ ಆಯಿತು. ನಂತರ 1962 ಭಾರತ ಹಾಗೂ ಚೀನಾ ಮಧ್ಯೆ ಏನು ವಾರ್ ಆಯಿತು, ಅದರಲ್ಲಿ ಒಂದಿಷ್ಟು USA ಸ್ವಲ್ಪ ಹೆಲ್ಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತು ಅಂತ ಹೇಳ್ಬೋದು. ನಂತರ ವಿಯೆಟ್ನಾಂ ವಾರ್ ಏನು ನಡೀತಾ ಇತ್ತು 1966, ಅದನ್ನು ಭಾರತ ಕ್ರಿಟಿಸೈಸ್ ಮಾಡಿದಾಗ ಅದಕ್ಕೆ ರೆಸ್ಪಾನ್ಸ್ ಆಗಿ ಏನು ಗ್ರೇನ್ ಶಿಪ್ಮೆಂಟ್ಸ್ ಭಾರತಕ್ಕೆ ಬರ್ತಾಯಿತ್ತು USA ಅದನ್ನು ತಡೆ ಮಾಡಲಾಯಿತು. ಆದರೆ ಭಾರತ ಹಾಗೂ US ಮಧ್ಯೆ ಇರುವಂಥ ಸಂಬಂಧದಲ್ಲಿ ಲೋಯೆಸ್ಟ್ ಪಾಯಿಂಟ್ ಹೋಗಿದ್ದು 1971. ಭಾರತ ಹಾಗೂ ಪಾಕಿಸ್ತಾನ ಮಧ್ಯೆ ಯುದ್ಧ ನಡೀತು. ಭಾರತ ಈಸ್ಟ್ ಪಾಕಿಸ್ತಾನ ಸಪೋರ್ಟ್ ಮಾಡಿ ನಂತರ ಬಾಂಗ್ಲಾದೇಶನ ರಚನೆ ಆಯಿತು. ಈ ಯುದ್ಧದಲ್ಲಿ ಪಾಕಿಸ್ತಾನ್ಗೆ USA ಸಪೋರ್ಟ್ ಮಾಡಿತು. ಮುಂದೆ ಹೋಗ್ತಾ 1991 ಯಾವಾಗ ಸೋವಿಯತ್ ಯೂನಿಯನ್ನ ಡಿಸಲ್ಯೂಷನ್ ಆಯಿತು, USSRನ ಡಿಸಿಂಟಿಗ್ರೇಷನ್ ಆಯಿತು, ಅದೇ ಸಮಯದಲ್ಲಿ ಜಗತ್ತಿನಲ್ಲಿ ಜಾಗತೀಕರಣ ಆರಂಭ ಆಯಿತು. ಭಾರತದಲ್ಲೂ ಕೂಡ 1991 ರಿಫಾರ್ಮ್ಸ್ನ ನಂತರ ನಮ್ಮ ಆರ್ಥಿಕತೆ ತೆರ್ಕೋತು. ಸೊ ಇದಾದ ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗೂ ಭಾರತದಲ್ಲಿ ಆರ್ಥಿಕ ಸಂಬಂಧಗಳಿಗೆ ಜಾಸ್ತಿ ಒತ್ತನ್ನು ಕೊಡಲು ಆರಂಭ ಆಯಿತು. ಭಾರತ ಹಾಗೂ USನ ಮಧ್ಯೆ ಕೂಡ ಒಂದು ಒಳ್ಳೆಯ ಸಂಬಂಧದ ಬೆಳವಣಿಗೆ ಆಗೋಕ್ಕೆ ಆರಂಭ ಆಯಿತು. ಮುಂದೆ ಹೋಗ್ತಾ 2003-2004 ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ ಭಾರತ ಹಾಗೂ USನ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆರಂಭ ಆಯಿತು. 2008 ಬೈಲ್ಯಾಟ್ರಲ್ ಸಿವಿಲ್ ನ್ಯೂಕ್ಲಿಯರ್ ಕೋಆಪರೇಷನ್ ಅಗ್ರಿಮೆಂಟ್ ಸೈನ್ ಆಯಿತು. ಅಂದರೆ ನ್ಯೂಕ್ಲಿಯರ್ ರಿಯಾಕ್ಟರ್ಸ್ನ ಎರಡೂ ದೇಶದಲ್ಲಿ ಬಿಲ್ಡ್ ಮಾಡೋ ಅಂಥ ಒಂದು ಒಪ್ಪಂದ ಆಯಿತು. ಇದು ಭಾರತ ಹಾಗೂ USನ ಸಂಬಂಧದಲ್ಲಿ ಒಂದು ಪೀಕ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾರತ ಯಾವಾಗ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ಗಳನ್ನ ನಡೆಸಿತ್ತು, ಆವಾಗ US ಸ್ಯಾಂಕ್ಷನ್ಸ್ನ ಆಗಿತ್ತು ಭಾರತದ ಮೇಲೆ. ಸೊ ಆ ಹಿನ್ನೆಲೆಯಲ್ಲಿ ಇದು ತುಂಬಾ ಮುಖ್ಯವಾದ ಒಪ್ಪಂದ ಆಗುತ್ತೆ. ಮುಂದೆ ಹೋಗ್ತಾ 2014 ಭಾರತ UNSC ಮೆಂಬರ್ಶಿಪ್ ತಗೊಳ್ಳೋದ್ರಲ್ಲಿ USA ಭಾರತವನ್ನು ಸಪೋರ್ಟ್ ಮಾಡುತ್ತೆ. ಇನ್ನು ಡಿಫೆನ್ಸ್ ಹಾಗೂ ಭದ್ರತೆಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ US ಮಧ್ಯೆ ಸಾಕಷ್ಟು ಒಪ್ಪಂದಗಳಿವೆ. ಇದರ ಆರಂಭ 2002 ಆಯಿತು. 2016 ಭಾರತವನ್ನು ಮೇಜರ್ ಡಿಫೆನ್ಸ್ ಪಾರ್ಟ್ನರ್ ಅಂತ USA ರೆಕಗ್ನೈಸ್ ಮಾಡ್ತು. ಹಾಗೆ ಮಾಡೋದ್ರ ಮೂಲಕ ಡಿಫೆನ್ಸ್ ಟ್ರೇಡ್ ಹಾಗೂ ಟೆಕ್ನಾಲಜಿಯನ್ನು ಎರಡೂ ದೇಶಗಳು ಹಂಚ್ಕೊಳ್ಳೋದಕ್ಕೆ ಒಪ್ಕೊಂಡ್ವು. ಇದಕ್ಕೆ ಅನುಗುಣವಾಗಿ 2016 ಲಾಜಿಸ್ಟಿಕ್ಸ್ ಎಕ್ಸ್ಚೇಂಜ್ ಮೆಮೊರಂಡಮ್ ಆಫ್ ಅಗ್ರಿಮೆಂಟ್ ಸೈನ್ ಆಯಿತು. ನಂತರ 2018 ಕಮ್ಯುನಿಕೇಷನ್ಸ್ ಕಂಪ್ಯಾಟಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ ಅಗ್ರಿಮೆಂಟ್ ಸೈನ್ ಆಯಿತು. ಲಾಜಿಸ್ಟಿಕ್ಸ್ ಅಗ್ರಿಮೆಂಟ್ನ ಮೂಲಕ ಎರಡೂ ದೇಶಗಳು ತಮ್ಮ ಮಿಲಿಟರಿ ಬೇಸ್ಗಳನ್ನ ಉಪಯೋಗಿಸ್ಕೋಬೋದು. ಕಾಮ್ಕಾಸಾ ಅಗ್ರಿಮೆಂಟ್ನ ಮೂಲಕ ನಾವು ತಂತ್ರಜ್ಞಾನವನ್ನು USA ಭಾರತಕ್ಕೆ ತಗೊಬೋದು. ಹಾಗೆ ಎರಡು ಮಿಲಿಟರಿಗಳ ಮಧ್ಯ ಇಂಟರ್ ಆಪರಬಿಲಿಟಿ ಈ ಕಾಮ್ಕಾಸಾ ಅಗ್ರಿಮೆಂಟಿಂದ ಸಾಧ್ಯ ಆಗುತ್ತೆ. ಇತ್ತೀಚೆಗಷ್ಟೇ ಎರಡೂ ದೇಶಗಳ ಮಧ್ಯ ಬೇಸಿಕ್ ಎಕ್ಸ್ಚೇಂಜ್ ಆ್ಯಂಡ್ ಕೋಆಪರೇಷನ್ ಅಗ್ರಿಮೆಂಟ್ನ ಒಪ್ಪಂದ ಆಗಿದೆ. ಇದರ ಮೂಲಕ ಹೈ ಆ್ಯಂಡ್ ಮಿಲಿಟರಿ ತಂತ್ರಜ್ಞಾನವನ್ನು ಹಾಗೂ ಕ್ಲಾಸಿಫೈಡ್ ಸ್ಯಾಟಲೈಟ್ ಡೇಟಾ, ಕ್ರಿಟಿಕಲ್ ಮಾಹಿತಿಯನ್ನು ನಾವು USA ಪಡ್ಕೋಬಹುದು. ಭಾರತಕ್ಕೆ ಬೇಕಾಗಿರುವಂಥ ಜೈಷೆ ಮೊಹಮ್ಮದ್ ಚೀಫ್ ಮಸೂದ್ ಅಜರ್, ಈ ಭಯೋತ್ಪಾದಕ ಒಬ್ಬ ಗ್ಲೋಬಲ್ ಟೆರರಿಸ್ಟ್ ಅಂತ UNSC ಕೆಳಗೆ ರೆಕಗ್ನೈಸ್ ಮಾಡೋದಕ್ಕೆ USA ಭಾರತವನ್ನು ಸಪೋರ್ಟ್ ಮಾಡುತ್ತೆ UN ಸೆಕ್ಯೂರಿಟಿ ಕೌನ್ಸಿಲ್ ರೆಸಲ್ಯೂಷನ್ 1261 ಕೆಳಗೆ. ಇನ್ನು ಆರ್ಥಿಕ ಸಂಬಂಧಗಳ ಬಗ್ಗೆ ಚರ್ಚೆ ಮಾಡೋದಾದರೆ ಭಾರತ ಹಾಗೂ USA ಮಧ್ಯೆ 2018 $142 ಬಿಲಿಯನ್ ಅಷ್ಟು ಟ್ರೇಡ್ ನಡೀತು. USA ಭಾರತದ ಅತಿ ದೊಡ್ಡ ಟ್ರೇಡ್ ಪಾರ್ಟ್ನರ್.
2014 ಎರಡು ದೇಶಗಳ ಮಧ್ಯ ಬೈಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಇನಿಷಿಯೇಟಿವ್ ಆರಂಭ ಆಗಿದ್ದು, ಅದರ ನಂತರ ಭಾರತಕ್ಕೆ USA ಇಂದ ಸಾಕಷ್ಟು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಕ್ಯಾಪಿಟಲ್ ಮಾರ್ಕೆಟ್ ಡೆವಲಪ್ಮೆಂಟ್ ಹಾಗೂ ಸಂಪನ್ಮೂಲಗಳಲ್ಲಿ ಫೈನಾನ್ಸಿಂಗ್ ನಡೆದು ಬಂದಿದೆ. ಇನ್ನು ಅಂತಾರಾಷ್ಟ್ರೀಯ ರಾಜಕೀಯವನ್ನು ನೋಡೋದಾದ್ರೆ ಎಸ್ಪೆಷಲಿ ಚೀನಾವನ್ನು ಕೌಂಟರ್ ಮಾಡೋದಕ್ಕೆ ಭಾರತ ಹಾಗೂ USA ಕ್ವಾಡ್ನ ಮೂಲಕ, ಮಲಬಾರ್ ಎಕ್ಸರ್ಸೈಸ್ನ ಮೂಲಕ ಇಂಡೋ ಪೆಸಿಫಿಕ್ ರೀಜನ್ ಅನ್ನು ಓಪನ್ ಆಗಿ ಫ್ರೀ ಆಗಿ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಪೀಪಲ್ ಟು ಪೀಪಲ್ ರಿಲೇಷನ್ಸ್ ನೋಡಿದ್ರು ಕೂಡ ಭಾರತದಿಂದ USಗೆ ಸಾಕಷ್ಟು ಜನ ಶಿಕ್ಷಣಕ್ಕೆ ಅಂತ, ಕೆಲಸಕ್ಕೆ ಅಂತ ಹೋಗ್ತಾರೆ. ಸೊ ಒಂದು ರೀತಿಯಲ್ಲಿ ಭಾರತ ಹಾಗೂ USA ಸಂಬಂಧ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆದು ಬಂದಿದೆ ಅಂತ ನಾವು ಹೇಳ್ಬೋದು. ಹಾಗಂತ ನಮ್ಮಿಬ್ಬರ ಮಧ್ಯೆ ಯಾವುದೂ ಸಮಸ್ಯೆಗಳಿಲ್ಲ ಅಂತಲ್ಲ. ಟ್ರಂಪ್ನವರ ನೇತೃತ್ವದಲ್ಲಿ ಅಮೆರಿಕ ಫಸ್ಟ್ ಪಾಲಿಸಿಯ ಕೆಳಗೆ ಎಷ್ಟು ಭಾರತ ಹಾಗೂ US ಮಧ್ಯೆ ಟ್ರೇಡ್ ಬೆಳವಣಿಗೆ ಆಗಬೇಕಾಗಿತ್ತು ಕಳೆದ 2 ವರ್ಷದಲ್ಲಿ, ಅದು ನಡೆದಿಲ್ಲ. ಇಮಿಗ್ರೆಂಟ್ಸ್ನ ಕಮ್ಮಿ ಮಾಡಬೇಕು ಅನ್ನೋ ಅವರ ನೀತಿಯಿಂದ ಭಾರತಕ್ಕೆ ಪರಿಣಾಮ ಬಿದ್ದಿದೆ. US ಹಾಗೂ ಪಾಕಿಸ್ತಾನ ಸಂಬಂಧ ಕೂಡ ಭಾರತಕ್ಕೆ ಸ್ವಲ್ಪ ಚಿಂತಾಜನಕವಾಗಿರುವಂಥದ್ದು. ಇನ್ನು USA ರಷ್ಯಾ ಹಾಗೂ ಇರಾನ್ನ ಮೇಲೆ ತನ್ನ ಕ್ಯಾಟ್ಸಾಟ್ ಟ್ರೀಟಿ ಕೆಳಗೆ ಎಕ್ಸ್ಟ್ರಾ ಟೆರಿಟೋರಿಯಲ್ ಸ್ಯಾಂಕ್ಷನ್ಸ್ನ ಏನು ಹಾಕುತ್ತೆ, ಅದರಿಂದಾಗಿ ಕೂಡ ಭಾರತದ ಮೇಲೆ ಪರಿಣಾಮ ಬೀಳುತ್ತೆ. ಇನ್ನು ಭಾರತದಲ್ಲಿ ಕಾಮರ್ಸ್ ರೆಗ್ಯುಲೇಷನ್ಸ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಡೇಟಾ ಲೋಕಲೈಸೇಷನ್ ರಿಕ್ವೈರ್ಮೆಂಟ್ಸ್ ಏನು ಬರ್ತಾ ಇದೆ, ಅದ್ರ ಬಗ್ಗೆ ಕೂಡ USA ತನ್ನ ಕನ್ಸರ್ನ್ಸ್ ಅನ್ನು ತೋರಿಸ್ಕೊಂಡಿದೆ. ಇತ್ತೀಚೆಗಷ್ಟೇ ಭಾರತ ಹಾಗೂ US ಮಧ್ಯ ಏನು 2+2 ಟಾಕ್ಸ್ ನಡೀತು, ಅದರಲ್ಲೂ ಕೂಡ ಸೀನಿಯರ್ ಟ್ರಂಪ್ ಅಫಿಷಿಯಲ್ಸ್ನ ಭಾರತ ಕರೆದಿತ್ತು. ಇದಕ್ಕಿಂತ ಮುಂಚೆ ನಮ್ಮ ಪ್ರಧಾನಮಂತ್ರಿ ಹಾಗೂ ಟ್ರಂಪ್ನವರ ಮಧ್ಯ ಹ್ಯೂಸ್ಟನ್ ಹಾಗೂ ಅಹಮದಾಬಾದ್ ರ್ಯಾಲೀಸ್ ಕೂಡ ನಡೆದಿತ್ತು. ಒಂದು ರೀತಿಯಲ್ಲಿ ಭಾರತ ಟ್ರಂಪ್ನವರು ಗೆಲ್ತಾರೇನೋ ಅನ್ನೋ ರೀತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಅನ್ನೋ ಥರ ಕಾಣ್ತಾ ಇತ್ತು. ಇದರಿಂದ ಏನಾದ್ರು ಈಗ ಗೆದ್ದಿರುವಂಥ ಬಿಡನ್ ಹಾಗೂ ಭಾರತದ ಮಧ್ಯ ಒಂದು ರೀತಿಯ ಸಂಬಂಧಗಳು ಕೆಡುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದರೆ ಬಿಡನ್ ರವರು ಮುಂಚೆಯಿಂದನೂ US ಹಾಗೂ ಭಾರತದ ಒಳ್ಳೆಯ ಸಂಬಂಧಕ್ಕೆ ಒತ್ತು ಕೊಟ್ಟವರು. ಹಾಗಾಗಿ ಇನ್ನೂ ಒಳ್ಳೆಯ ಸಂಬಂಧಗಳ ಕಡೆಗೆ ಭಾರತ ಹಾಗೂ USನ ಸಂಬಂಧ ಮುನ್ನಡೆದಿದೆ ಅಂತ ಹೇಳ್ಬೋದು. ಆದರೆ ಕಳೆದ ವರ್ಷ ಭಾರತದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ್ನ ಯೂನಿಯನ್ ಟೆರಿಟರಿ ಮಾಡಲಾಯಿತು. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಆಯಿತು. ಇದ್ರ ಮೇಲೆ USA ತನ್ನ ಕನ್ಸರ್ನ್ಸನ್ನು ತೋರಿಸ್ಬೋದು. ಯಾಕಂದರೆ ಬಿಡನ್ ರವರು ಅವಾಗ ಇದು ನಡೆದಾಗ ಡಿಸಪಾಯಿಂಟೆಡ್ ಅನ್ನೋ ಟರ್ಮನ್ನು ಉಪಯೋಗಿಸಿದ್ರು. ಈ ರೀತಿ ಸೆನ್ಸಿಟಿವ್ ಇಶ್ಯೂಸ್ ಏನಾದ್ರು ಭಾರತ ಹಾಗೂ US ಮಧ್ಯೆ ಸಂಬಂಧದಲ್ಲಿ ಬಂದರೆ ಈ ರೀತಿಯ ಇಶ್ಯೂಸ್ ಮೇಲೆ ಒಂದು ಕಠಿಣವಾದ ಸ್ಟ್ಯಾಂಡನ್ನು ಭಾರತ ತಗೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಪ್ರಸ್ತುತ ಏನು ಟ್ರಂಪ್ನವರ ಆಡಳಿತದ ಕೆಳಗೆ USA ಹಾಗೂ ಚೀನಾದ ಮಧ್ಯ ಡಾಮಿನೆನ್ಸ್ಗೆ ಹೋರಾಟ ನಡೀತಿತ್ತು, ಅದರ ತೀವ್ರತೆ ಕಮ್ಮಿ ಆಗ್ಬೋದು ಅಂತ ಹೇಳ್ತಾ ಇದ್ದಾರೆ. ನಾವು ಆವಾಗಲೇ ಚರ್ಚೆ ಮಾಡಿದಾಗೆ ಪ್ಯಾರಿಸ್ ಕ್ಲೈಮೇಟ್ ಅಕಾರ್ಡ್ನ USA ಮತ್ತೆ ಸೇರ್ಕೋಬೋದು. ಇರಾನ್ ನ್ಯೂಕ್ಲಿಯರ್ ಡೀಲ್ನ ನೆಗೋಸಿಯೇಷನ್ ಆರಂಭ ಮಾಡ್ಬೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಜಗತ್ತಿನಾದ್ಯಂತ USA ಲೀಡರ್ಶಿಪ್ನ ಚೇಂಜ್ ಆಗಿರೋದ್ರಿಂದ ಒಂದು ರೀತಿಯ ನಮ್ಮ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಬದಲಾವಣೆಗಳಾಗುತ್ತೆ ಅಂತ ಇಲ್ಲಿ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇಲ್ಲಿ ಕೀವರ್ಡ್ 2+2 ಟಾಕ್ಸ್ ಅಂದರೆ ಏನು, ಭಾರತ ಹಾಗೂ US ಮಧ್ಯ ಡಿಫೆನ್ಸ್ ಹಾಗೂ ಎಕ್ಸ್ಟರ್ನಲ್ ಅಫೇರ್ಸ್ ಸಚಿವಾಲಯಗಳೇನಿದೆ ಇವುಗಳ ಮಧ್ಯೆ ಏನು ಡೈಲಾಗ್ ನಡೆಯುತ್ತೆ, ಮಾತುಕತೆ ನಡೆಯುತ್ತೆ, ಇದನ್ನು 2+2 ಟಾಕ್ಸ್ ಅಂತ ಕರೀತಾರೆ. ನಿಮಗೆ ಗೊತ್ತಿರಲಿ, ಇದೇ ಟಾಕ್ಸ್ನಲ್ಲೇ BECA ಅಗ್ರಿಮೆಂಟ್ ಇತ್ತೀಚೆಗಷ್ಟೇ ಸೈನ್ ಆಗಿರೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಫ್ರಂಟ್ ಪೇಜಲ್ಲಿ ಬಂದಿರುವಂಥದ್ದು. ಓಪನ್ ಟು ಸುಪ್ರೀಂ ಕೋರ್ಟ್ ಟು ಇನಿಷಿಯೇಟ್ ಸುವೋ ಮೋಟೋ ಕಂಟೆಂಪ್ಟ್ ಕೇಸ್ ಅಗೇನ್ಸ್ಟ್ ಜಗನ್ ಅಟಾರ್ನಿ ಜನರಲ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಡಿಯನ್ ಪಾಲಿಟಿ ಕೆಳಗೆ ಬಂದಿರುವಂಥದ್ದು. ಈಗಾಗಲೇ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶಾಂತ್ ಭೂಷಣ್ ರವರ ಕೇಸಲ್ಲಿ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಕಂಟೆಂಪ್ಟ್ ಆಫ್ ಕೋರ್ಟ್ ಅಂದರೆ ಏನು, ನ್ಯಾಯಾಂಗ ನಿಂದನೆ. ಇದರಲ್ಲಿ 2 ರೀತಿ, ಸಿವಿಲ್ ಹಾಗೂ ಕ್ರಿಮಿನಲ್. ಸಿವಿಲ್ ಅಂತ ಅಂದರೆ ಏನಾದ್ರು ಉದ್ದೇಶಪೂರ್ವಕವಾಗಿ ನಾವು ಯಾವ್ದಾದ್ರು ಜಡ್ಜ್ಮೆಂಟ್ನ ಫಾಲೋ ಮಾಡಲಿಲ್ಲ ಅಂತಂದರೆ ಅದು ಸಿವಿಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ. ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಅಂದರೆ ಏನಾದರೂ ನ್ಯಾಯಾಂಗ ಸಂಸ್ಥೆಗಳ ಗೌರವ ಕಮ್ಮಿ ಆಗೋ ರೀತಿಯಲ್ಲಿ ನಡ್ಕೊಂಡ್ರೆ, ಅಂದರೆ ಪಬ್ಲಿಕೇಶನ್ ಮಾಡಿದ್ರೆ, ಸ್ಪೀಚನ್ನು ಕೊಟ್ಟರೆ ಅಂಥದನ್ನು ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಹೇಳಲಾಗುತ್ತೆ. ಈ ಪ್ರಾವಿಷನನ್ನು ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 129 ಕೆಳಗೆ ಕೊಡಲಾಗಿದೆ, ಹೈಕೋರ್ಟ್ಗೆ 215 ಕೆಳಗೆ ಕೊಡಲಾಗಿದೆ. ಜೊತೆಗೆ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಆ್ಯಕ್ಟ್ ಆಫ್ 1971ನಲ್ಲಿ ಈ ಪ್ರೊಸೀಜರ್ ಬಗ್ಗೆ ಕೊಡಲಾಗಿದೆ. ನಮಗೆ ತಿಳಿದಿರೋ ಹಾಗೆ ಮೂಲಭೂತ ಹಕ್ಕುಗಳೇನಿದೆ ಅದರಲ್ಲಿ ಆರ್ಟಿಕಲ್ 19 ಕೆಳಗೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ನ ಕೊಡಲಾಗಿದೆ. ಆದರೆ ಅದಕ್ಕೆ ಮಿತಿಯನ್ನು ಇಡಲಾಗಿದೆ. ಪಬ್ಲಿಕ್ ಆರ್ಡರ್, ಡಿಫಮೇಷನ್, ಅದರ ಜೊತೆಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೂಡ ಇದೆ. ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥ ಕಂಟೆಂಪ್ಟ್ ಆಫ್ ಕೋರ್ಟ್ ಆಂಧ್ರ ಪ್ರದೇಶ್ CM ಆಗಿರುವಂಥ ಜಗನ್ ರೆಡ್ಡಿ ಅವರ ವಿರುದ್ಧ. ಅಲ್ಲಿಯ ಆಂಧ್ರ ಪ್ರದೇಶ್ CM ಆಗಿರುವಂಥ ಇವರು ಹಾಗೂ ಆಂಧ್ರ ಪ್ರದೇಶ್ ಹೈಕೋರ್ಟ್ನ ಮಧ್ಯ ಅಸಮಾಧಾನ ಬಂದಂಥ ಹಿನ್ನೆಲೆಯಲ್ಲಿ ಚೀಫ್ ಜಸ್ಟಿಸ್ ಇಂಡಿಯಾ ಅವರಿಗೆ ಇವರೊಂದು ಅಂದರೆ ಚೀಫ್ ಮಿನಿಸ್ಟರ್ ಒಂದು ಲೆಟರನ್ನು ಬರೀತಾರೆ. ಆ ಲೆಟರಲ್ಲಿ ಅವರು ಆಂಧ್ರ ಪ್ರದೇಶ್ ಹೈಕೋರ್ಟ್ ತಮ್ಮ ಸರ್ಕಾರವನ್ನು ಡಿಸ್ಟೆಬಿಲೈಸ್ ಮಾಡೋ ಪ್ರಯತ್ನ ಮಾಡ್ತಾ ಇದೆ ಅಂತ ಬರೀತಾರೆ.
ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ವಿಚಾರದಲ್ಲಿ ಏನನ್ನ ಚರ್ಚೆ ಮಾಡಿದ್ವಿ, ಯಾವುದರಿಂದ ಜನರ ಪಬ್ಲಿಕ್ ಕಾನ್ಫಿಡೆನ್ಸ್ ಕಮ್ಮಿ ಆಗುತ್ತೆ ಕೋರ್ಟ್ ಮೇಲೆ, ಆದರೆ ಕೋರ್ಟ್ ಬಯಾಸ್ ಆಗಿದೆ ಅಂತ ನಮಗೆ ಫೀಲಿಂಗ್ ಬಂದರೆ ನಾವು ಯಾಕೆ ನ್ಯಾಯವನ್ನು ಕೇಳೋಕ್ಕೆ ಕೋರ್ಟ್ ಹತ್ರ ಹೋಗ್ತೀವಿ. ಸೊ ಆ ಮೇರೆಗೆ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಯಿತು. ಹಾಗಾಗಿ ಜಗನ್ ರವರ ವಿರುದ್ಧ ಹಾಗೂ ಅವರ ಅಡ್ವೈಸರ್ ವಿರುದ್ಧ ನ್ಯಾಯಾಂಗ ನಿಂದನೆಯ ಕೇಸ್ ಹಾಕಬೇಕು ಅಂತ ಒಬ್ಬ ಲಾಯರ್ ಅಶ್ವಿನ್ ಕುಮಾರ್ ಉಪಾಧ್ಯಾಯ ಅವರು ರಿಕ್ವೆಸ್ಟನ್ನು ಬರೀತಾರೆ ಅಟಾರ್ನಿ ಜನರಲ್ಗೆ. ಆದರೆ ಅಟಾರ್ನಿ ಜನರಲ್ ಅವರು ಇದನ್ನು ಒಪ್ಪೋದಿಲ್ಲ. ನಮಗೆಲ್ಲ ಗೊತ್ತಿರೋ ಹಾಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ಗೆ ಸುವೋ ಮೋಟೋ ಕೇಸ್ ತಗೊಳ್ಳೋವಂಥ ಅಧಿಕಾರ ಇದೆ. ಸುವೋ ಮೋಟೋ ಅಂತಂದರೆ ಆ್ಯಕ್ಷನ್ ಟೇಕನ್ ಬೈ ಎ ಕೋರ್ಟ್ ಆನ್ ಇಟ್ಸ್ ಓನ್ ಅಕಾರ್ಡ್, ಅಂದರೆ ಯಾವುದೇ ಪಾರ್ಟಿಯ ಅಪೀಲ್ ಇಲ್ಲದೆ ಯಾರೂ ಕೇಳ್ಕೊಂಡೆ ಕೇಸ್ನ ತಾವೇ ತಗೋಬೋದು. ಈ ವರ್ಷ ಕಂಟೆಂಪ್ಟ್ ಆಫ್ ಕೋರ್ಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಯನ್ನು ನೋಡಿದ್ದೀವಿ, ಎಡಿಟೋರಿಯಲ್ಸ್ ನೋಡಿದ್ದೀವಿ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಇದ್ರ ಬಗ್ಗೆ ಇಲ್ಲಿ ತನಕ ನಾವು ಏನೇನು ಚರ್ಚೆ ಮಾಡಿದ್ವಿ ಅದರ ಜೊತೆಗೆ ಇದು ಒಂದು ಉದಾಹರಣೆಯಾಗಿ ನೀವು ಸೇರಿಸ್ಕೊಂಡು ನೋಟ್ಸ್ ಮಾಡ್ಕೊಳ್ಳಿ. ಭಾರತದಲ್ಲಿ ಎಕ್ಸಿಕ್ಯೂಟಿವ್ ಹಾಗೂ ಜುಡಿಷಿಯರಿ ಮಧ್ಯ ಸೆಪ್ರೇಷನ್ ಆಫ್ ಪವರ್ಸ್ ಇದೆ, ಆದರೆ ಇಲ್ಲಿ ಆಂಧ್ರ ಪ್ರದೇಶನ ಉದಾಹರಣೆಯಲ್ಲಿ ಈ ಲೈನ್ ಬ್ಲರ್ ಆಗ್ತಾ ಇದೆ. ಹಾಗಾಗಿ ಇದನ್ನು ಕೂಡ ನೀವು ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಅದಕ್ಕೆ ತಯಾರಾಗಿರಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ನಿಮ್ಮ ಪೇಜ್ ನಂಬರ್ 9 ಬಂದಿರೋಂಥ COVID-19 ಕ್ಲೈಮೇಟ್ ಆ್ಯಂಡ್ ಕಾರ್ಬನ್ ನ್ಯೂಟ್ರಾಲಿಟಿ. ನಿಮ್ಮ ಸಿಲೆಬಸ್ ಪ್ರಿಲಿಮ್ ಸಿಲೆಬಸ್ ಎನ್ವಿರಾನ್ಮೆಂಟ್ ಹಾಗೂ ಮೇನ್ ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 3 ಎನ್ವಿರಾನ್ಮೆಂಟ್, ಕನ್ಸರ್ವೇಷನ್, ಎನ್ವಿರಾನ್ಮೆಂಟಲ್ ಡಿಗ್ರೇಡೇಷನ್ ಇದರ ಕೆಳಗೆ ಬರುವಂಥದ್ದು. ಪ್ರಸ್ತುತ ಜಗತ್ತಿನಾದ್ಯಂತ ಏನು COVID-19 ಪ್ಯಾಂಡಮಿಕ್ನ ಎದುರಿಸ್ತಾ ಇದ್ದೀವಿ, ಈ ಹಿನ್ನೆಲೆಯಲ್ಲಿ ಪರಿಸರದ ಸಂರಕ್ಷಣೆ ಬಗ್ಗೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ಮನುಷ್ಯನ ಜನಸಂಖ್ಯೆ ಜಾಸ್ತಿ ಆಗ್ತಾ ಅವನು ಫಾರೆಸ್ಟನ್ನು ಎನ್ಕ್ರೋಚ್ ಮಾಡ್ತಾ ಇದ್ದಾನೆ. ನ್ಯಾಚುರಲ್ ವರ್ಲ್ಡ್ ಏನಿದೆ ಅದರಲ್ಲಿ ಮೂಗು ತೋರಿಸ್ತಾ ಇದ್ದಾನೆ. ಜೈವಿಕ ವೈವಿಧ್ಯತೆ ಒಂದು ರೀತಿಯಲ್ಲಿ ಕಮ್ಮಿ ಆಗ್ತಾ ಇದೆ. ಇದೆಲ್ಲದರ ಕಾರಣ ಈ ರೀತಿಯ ಸಾಂಕ್ರಾಮಿಕಗಳು ಜಾಸ್ತಿ ಆಗ್ತಾನೆ ಹೋಗ್ಬೋದು. ಪ್ರಸ್ತುತ ಇರುವಂಥ COVID-19 ಅಂತ ಪ್ಯಾಂಡಮಿಕ್ಕು ಕೂಡ ಇದೆಲ್ಲ ಕಾರಣಗಳಿರ್ಬೋದು. ಭವಿಷ್ಯದಲ್ಲೂ ಕೂಡ ಇಂಥ ಪ್ಯಾಂಡಮಿಕ್ಗಳು ಬರಬಹುದು. ಅದನ್ನು ಎದುರಿಸ್ಬೇಕಂದ್ರೆ ನಾವು 3 ಇಗಳನ್ನ ಅರ್ಥ ಮಾಡ್ಕೋಬೇಕಾಗಿದೆ: ಎವಲ್ಯೂಷನ್, ಎಕಾಲಜಿ ಹಾಗೂ ಎನ್ವಿರಾನ್ಮೆಂಟ್. ಕೃಷಿ ಹಾಗೂ ಪರಿಸರ ಏನಿದೆ ಇವು ಒಂದಕ್ಕೊಂದು ಹತ್ತಿರವಾಗಿದೆ. ಇವೆರಡರ ಮೇಲೆ ನಮ್ಮ ಹೆಲ್ತ್ ಏನಿದೆ ಅದು ಡಿಪೆಂಡೆಂಟ್ ಆಗಿದೆ. ಸೊ ಇವು 3 ಮಧ್ಯೆ ಇರುವಂಥ ಸಂಬಂಧಕ್ಕೆ ನಾವು ಒತ್ತು ಕೊಟ್ಟು ಅರ್ಥ ಮಾಡ್ಕೋಬೇಕು. ಪ್ರಸ್ತುತ ಏನು ಪರಿಸರದಲ್ಲಿ ಸಮಸ್ಯೆಗಳಿದ್ದಾವೆ, ವಾಯು ಮಾಲಿನ್ಯ ಆಗಿರ್ಬೋದು, ನೀರಿನ ಮಾಲಿನ್ಯ ಆಗಿರ್ಬೋದು, ಕೆಮಿಕಲ್ ಕಂಟ್ಯಾಮಿನೇಷನ್ ಆಗಿರ್ಬೋದು, ಡಿಫಾರೆಸ್ಟೇಷನ್ ಆಗಿರ್ಬೋದು, ಅತಿ ಹೆಚ್ಚು ವೇಸ್ಟನ್ನು ಜನ್ರೇಟ್ ಮಾಡ್ತಾ ಇರೋದು, ಲ್ಯಾಂಡ್ ಡಿಗ್ರೇಡೇಷನ್, ತುಂಬ ಜಾಸ್ತಿ ಪೆಸ್ಟಿಸೈಡ್ಸ್ ಯೂಸ್ ಮಾಡ್ತಾ ಇರೋದು, ಇದೆಲ್ಲದ್ರ ಮೇಲೆ ಡೈರೆಕ್ಟಾಗಿ ನೇರವಾಗಿ ಮನುಷ್ಯನ ಹೆಲ್ತ್ನ ಮೇಲೆ, ಅವನ ಆರೋಗ್ಯದ ಮೇಲೆ ಪರಿಣಾಮ ಬೀರೋ ಶಕ್ತಿ ಇದೆ. ಈಗ ನಾವು ಉದಾಹರಣೆ ತೊಗೊಂಡ್ರೆ COVID-19 ಪ್ಯಾಂಡಮಿಕ್ಕಿಂದಾಗಿ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ, ಶಾರ್ಟ್ನೆಸ್ ಆಫ್ ಬ್ರೆತ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ಜಾಗಗಳಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಇರುತ್ತೆ ಅಂತಹ ಕಡೆ ಇಂತಹ COVID-19 ಹರಡೋಕ್ಕೆ ಜಾಸ್ತಿ ಸಾಧ್ಯತೆಗಳಿರುತ್ತೆ. ಸೊ ಸಾಂಕ್ರಾಮಿಕವನ್ನು ಜಾಸ್ತಿ ಹರಡೋಕ್ಕೆ ತಾಕತ್ತಿರುವಂಥ ಈ ಕಾರಣಗಳ ಬಗ್ಗೆ ನಾವಿವತ್ತು ಏನು ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ಎಲ್ಲ ನಮ್ಮ ಆ್ಯಟಿಟ್ಯೂಡ್ ಇರೋವಂಥದ್ದು ಗ್ರೋ ನೌ ಪೇ ಲೇಟರ್, ಅಂದರೆ ಇದರಿಂದ ಏನು ಡೈರೆಕ್ಟಾಗಿ ಪಬ್ಲಿಕ್ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಆಗಬಹುದು ಅದನ್ನು ಗಮನಿಸದೆ ಭವಿಷ್ಯಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದೀವಿ. ಇವತ್ತಿನ ಸಮಯದಲ್ಲಿ ಕ್ಲೈಮೇಟ್ ಚೇಂಜ್ ನಮ್ಮ ಕಣ್ಮುಂದೆ ಇರುವಂಥ ಒಂದು ರಿಯಾಲಿಟಿ ಆಗಿದೆ. ನಾವು ಮಾನ್ಸೂನಲ್ಲಿ ಸಾಕಷ್ಟು ಇನ್ಫ್ರೀಕ್ವೆನ್ಸೀಸ್ ನೋಡ್ತಾ ಇದ್ದೀವಿ, ಅಂದರೆ ಯಾವಾಗ ಬರಬೇಕು ಬರೋದಿಲ್ಲ, ಎಷ್ಟು ಬರಬೇಕು ಬರೋದಿಲ್ಲ. ಕ್ಲೈಮೇಟ್ ಚೇಂಜ್ನ ಸಂದರ್ಭದಲ್ಲಿ ಭಾರತದ ಮೇಲೆ ಇದರಿಂದ ಏನು ಪರಿಣಾಮ ಬೀಳ್ತಿದೆ ಅಂತಲೇ ಒಂದು ಹೊಸ ರಿಪೋರ್ಟ್ ಬಂದಿದೆ, ಅಸೆಸ್ಮೆಂಟ್ ಆಫ್ ಕ್ಲೈಮೇಟ್ ಚೇಂಜ್ ಓವರ್ ದ ಇಂಡಿಯನ್ ರೀಜನ್. ಇದರಲ್ಲಿ ಕೂಡ ಹೇಗೆ ಗ್ರೀನ್ ಹೌಸ್ ಗ್ಯಾಸಸ್ ಹಾಗೂ ಕ್ಲೈಮೇಟ್ ಚೇಂಜ್ ಎರಡರ ಬಗ್ಗೆ ಕೂಡ ಫ್ಯೂಚರ್ ಪರ್ಸ್ಪೆಕ್ಟಿವಿಂದ ಒಂದು ಪ್ಲಾನಿಂಗ್ನ ಅವಶ್ಯಕತೆ ಇದೆ. ನಮ್ಮ ತಂತ್ರಜ್ಞಾನವನ್ನು, ವಿಜ್ಞಾನವನ್ನು ಭವಿಷ್ಯದಲ್ಲಿ ಸರಿಯಾಗಿ ಉಪಯೋಗಿಸೋಕ್ಕೆ ಸರಿಯಾದ ಸ್ಟ್ರಾಟಜಿಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಸ್ಟ್ರಾಟಜಿಯ ಅಗತ್ಯ ಯಾಕಿದೆ? ನಾವು ಈಗಾಗಲೇ ಉದಾಹರಣೆಯನ್ನು ನೋಡಿದ್ವಿ. ಮುಂಚೆ ಕ್ಲೋರೋಫ್ಲೋರೋ ಕಾರ್ಬನ್ಸಿಂದ ಓಝೋನ್ ಡಿಪ್ಲೀಷನ್ ಆಗ್ತಾ ಇದೆ ಅಂತ ಅದನ್ನು ತಡೆಗಟ್ಟಿ ಅದರ ಬದಲಾಗಿ ಹೈಡ್ರೋಫ್ಲೋರೋ ಕಾರ್ಬನ್ಸ್ನ ಉಪಯೋಗಿಸೋಕ್ಕೆ ನಾವು ಆರಂಭ ಮಾಡಿದ್ವಿ. ಆದರೆ ನಮಗೆ ಈಗ ಗೊತ್ತಾಗಿರುವಂಥದ್ದು ಹೈಡ್ರೋಫ್ಲೋರೋ ಕಾರ್ಬನ್ಸಿಂದಾಗಿ ಓಝೋನ್ ಡಿಪ್ಲೀಷನ್ ಕಮ್ಮಿ ಆಗಿರ್ಬೋದು, ಆದರೆ ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ಗಿಂತ ಜಾಸ್ತಿ ಗ್ಲೋಬಲ್ ವಾರ್ಮಿಂಗ್ ಕ್ರಿಯೇಟ್ ಮಾಡೋ ಅಷ್ಟು ತಾಕತ್ತಿದೆ. ಸೊ ನಾವು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೇ ಸ್ಟ್ರಾಟಜಿ ಮಾಡಿದ್ರೂ ಎಲ್ಲದನ್ನು ಅಳವಡಿಸ್ಕೊಂಡು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಭವಿಷ್ಯದ ಪರ್ಸ್ಪೆಕ್ಟಿವಲ್ಲಿ ಸ್ಟ್ರಾಟಜಿ ಮಾಡಬೇಕಾಗತ್ತೆ. ಇಂಥ ಒಂದು ಸ್ಟ್ರಾಟಜಿಯಲ್ಲಿ ಕಾರ್ಬನ್ ನ್ಯೂಟ್ರಾಲಿಟಿಯ ಪ್ರಾಮುಖ್ಯತೆ ಜಾಸ್ತಿ ಆಗುತ್ತೆ. ಕಾರ್ಬನ್ ನ್ಯೂಟ್ರಾಲಿಟಿ ಅಂದ್ರೇನು? ಇವತ್ತು ನಾವು ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತಾ ಇದ್ದೀವಿ, ಎಷ್ಟು ನಮ್ಮ ಪರಿಸರಕ್ಕೆ ಆ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡೋ ಶಕ್ತಿ ಇದೆ. ಇವೆರಡು ಯಾವಾಗ ಸಮಾನವಾಗುತ್ತೆ, ಅಂದರೆ ನಾವು ಎಷ್ಟು ಎಮಿಟ್ ಮಾಡ್ತಾ ಇದ್ದೀವಿ, ಎಷ್ಟು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಎರಡು ಈಕ್ವಲ್ ಆದಾಗ ಕಾರ್ಬನ್ ನ್ಯೂಟ್ರಾಲಿಟಿನ ನಾವು ಹೊಂದ್ಬೋದು. ಇಂತಹ ಕಾರ್ಬನ್ ನ್ಯೂಟ್ರಾಲಿಟಿಯನ್ನು ಕಮಿಟ್ ಮಾಡ್ಕೊಳೋದಕ್ಕೆ 2018 ಮೊದಲನೇ ಬಾರಿಗೆ ಅಮೆರಿಕನ್ ಸ್ಟೇಟ್ ಆಫ್ ಕ್ಯಾಲಿಫೋರ್ನಿಯಾ 2045 ಅಷ್ಟೊತ್ತಿಗೆ ಇದನ್ನು ರೀಚ್ ಮಾಡುವಂತೆ ಗುರಿಯನ್ನು ಇಟ್ಕೊಂಡಿದೆ.
ಯುರೋಪಿಯನ್ ಯೂನಿಯನ್, ಸೌತ್ ಕೊರಿಯಾ, ಜಪಾನ್ ಕಾರ್ಬನ್ ನ್ಯೂಟ್ರಾಲಿಟಿಯನ್ನು 2050 ಅಷ್ಟೊತ್ತಿಗೆ ರೀಚ್ ಆಗಬೇಕು ಅಂತ ಗುರಿಯನ್ನು ಇಟ್ಕೊಂಡಿದೆ. ಚೀನಾ 2060 ಅಷ್ಟೊತ್ತಿಗೆ ಕಾರ್ಬನ್ ನ್ಯೂಟ್ರಾಲಿಟಿ ರೀಚ್ ಆಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡಿದೆ. ಆದರೆ ಭಾರತ ಈ ವಿಷಯದಲ್ಲಿ ಇನ್ನೂ ಕಮಿಟ್ಮೆಂಟ್ ಮಾಡೋದು ಬಾಕಿ ಇದೆ. ಭಾರತದ ಪರ್ ಕ್ಯಾಪಿಟಾ ಎಮಿಷನ್ ಕಮ್ಮಿ ಇದೆ. ಅಂದರೆ ನಮ್ಮ ಜನಸಂಖ್ಯೆಯನ್ನು ನೋಡಿದರೆ ಪ್ರತಿಯೊಬ್ಬ ಮನುಷ್ಯನು ಎಷ್ಟು ಕಾರ್ಬನ್ ಡೈಆಕ್ಸೈಡ್ನ ಅಟ್ಮಾಸ್ಫಿಯರಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ ಅದನ್ನು ನೋಡಿದಾಗ ಕಮ್ಮಿ ಇರುತ್ತೆ. ಆದರೆ ಇದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡೋದ್ರಲ್ಲಿ ನಾವು ಎಫರ್ಟ್ ಆಗ್ತಾ ಇರೋದಲ್ಲ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇರೋವಂಥದ್ದು. ಪ್ಯಾರಿಸ್ ಕ್ಲೈಮೇಟ್ ಡೀಲಲ್ಲೂ ಕೂಡ ನಾವು 2030 ಅಷ್ಟೊತ್ತಿಗೆ ನಮ್ಮ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಕೆಪಾಸಿಟಿ 40% ಅಷ್ಟು ನಾನ್ ಫಾಸಿಲ್ ಫ್ಯೂಯಲ್ ಫೋರ್ಸಸ್ಸಿಂದ ಬರುತ್ತೆ ಅನ್ನೋ ಕಮಿಟ್ಮೆಂಟನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ಭಾರತ 5 ಟ್ರಿಲಿಯನ್ ಎಕಾನಮಿಯಾಗಿ ಕೂಡ ಬೆಳೀತಾ ಹೋಗುತ್ತೆ ಇದೇ ಅವಧಿಯಲ್ಲಿ ನಾವು ಕಾರ್ಬನ್ ನ್ಯೂಟ್ರಾಲಿಟಿ ಕೂಡ ಅಚೀವ್ ಮಾಡಬೇಕು ಅಂತಾದರೆ ವಿಜ್ಞಾನ ಹಾಗೂ ತಂತ್ರಜ್ಞಾನದಲ್ಲಿ ಸಾಕಷ್ಟು ಆವಿಷ್ಕಾರಗಳ ಅವಶ್ಯಕತೆ ಇರುತ್ತೆ. ಸಾಕಷ್ಟು ಎಫರ್ಟ್ಸ್ ನಾವು ಈ ದಿಕ್ಕಿನಲ್ಲಿ ಹಾಕಬೇಕಾಗತ್ತೆ. ಪ್ರಸ್ತುತ ಕೋವಿಡ್-19 ಬಂದ ನಂತರ ಜಗತ್ತಿನಾದ್ಯಂತ ಎಕನಾಮಿಕ್ ಗ್ರೋತ್ ಜೊತೆಗೆ ಎಕಲಾಜಿಕಲ್ ಸಸ್ಟೈನಬಿಲಿಟಿ ಎಷ್ಟು ಮುಖ್ಯ ಅನ್ನೋದನ್ನ ನಾವು ತಿಳ್ಕೊತಾ ಇದ್ದೀವಿ. ಆರ್ಥಿಕ ಅಭಿವೃದ್ಧಿ ಜೊತೆಗೆ ನಾವು ಪರಿಸರ ಸುಸ್ಥಿರತೆಗೆ ಏನಾದ್ರು ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಈಗ ನಾವು ಏನು ಎದುರಿಸ್ತಿದ್ದೀವಿ ಅದಕ್ಕಿಂತ ಜಾಸ್ತಿ ಎದುರಿಸಬೇಕಾಗ್ಬೋದು. ಭಾರತದಲ್ಲಿ ಸಂಪನ್ಮೂಲಗಳನ್ನ ಕಟ್ಟೋ ಅವಶ್ಯಕತೆ ಇದೆ. ವಾಪಸ್ GDP ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ 7-8% ದಾರಿಯಲ್ಲಿ ಬರಬೇಕಾಗಿದೆ. ಆದರೆ ಭಾರತ ಹೇಗೆ ಪರಿಸರ ಹಾಗೂ ಆರ್ಥಿಕ ಅಭಿವೃದ್ಧಿಯನ್ನು ಜೊತೆಗೆ ಮಾಡಬಹುದು ಅನ್ನೋದಕ್ಕೆ ಉದಾಹರಣೆ ಆಗ್ಬೋದು. ನಮ್ಮ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆ GDPಯಲ್ಲಿ ಗ್ರಾಸ್ ಎಲ್ಲ ಗ್ರೀನ್ ಆಗಬೇಕು ಅನ್ನೋದನ್ನ ಇಲ್ಲಿ ಜಯರಾಮ್ ರಮೇಶ್ ಅವರು ಈ ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ನಿಂದಾಗಿ ನಾವು ಪರಿಸರ ಸಂರಕ್ಷಣೆಯ ಸಾಕಷ್ಟು ಪಾಯಿಂಟ್ಸ್ ತಿಳ್ಕೊಬೋದು. ಹೇಗೆ ಒಂದರಿಂದ ಇನ್ನೊಂದಕ್ಕೆ ಸಂಬಂಧ ಇದೆ, ಪರಿಸರದಿಂದ ಕೃಷಿ ಮೇಲೆ ಏನು ಪರಿಣಾಮ ಇದೆ, ಅದರಿಂದಾಗಿ ಮನುಷ್ಯನ ಆರೋಗ್ಯದ ಮೇಲೆ ಏನು ಪರಿಣಾಮ ಇದೆ, ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮ ಬಿತ್ತು ಅಂದರೆ ಸರ್ಕಾರ ತನ್ನ ಗವರ್ನೆನ್ಸಲ್ಲಿ ತನ್ನ ಹೆಲ್ತ್ ಸ್ಟ್ರಾಟಜಿಯಲ್ಲಿ ಏನು ಮಾಡಬೇಕಾಗುತ್ತೆ, ಎಲ್ಲದಕ್ಕೂ ಸಂಬಂಧ ಇರುವಂಥದ್ದು. ಅದು ಈಗ ಪ್ರಸ್ತುತ ಕೋವಿಡ್-19 ಸಾಂಕ್ರಾಮಿಕ ನಮಗೆ ತಿಳಿಸ್ಕೊಟ್ಟಿರುವಂಥ ಪಾಠ. ಸೊ ಅದಕ್ಕೆ ಸಂಬಂಧಿತ ನಿಮಗೆ ಕ್ವೆಶನ್ ಬರ್ಬೋದು. ಸೊ ಇಲ್ಲಿರುವಂಥ ಪಾಯಿಂಟ್ಸ್ನ ನೀವು ಮಾರ್ಕ್ ಮಾಡಿಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ಪೇಜ್ ನಂಬರ್ 8 ಬಂದಿರೋವಂಥದ್ದು ವಾಕ್ ದ ಟಾಕ್. ಇತ್ತೀಚೆಗಷ್ಟೇ ಏನು ಗ್ಲೋಬಲ್ ಇನ್ವೆಸ್ಟರ್ಸ್ ವರ್ಚುವಲ್ ಮೀಟ್ ನಡೀತು ಅದರ ಹಿನ್ನೆಲೆಯಲ್ಲಿ ಇಲ್ಲಿ ವಿಶ್ಲೇಷಣೆಯನ್ನು ಕೊಟ್ಟಿದ್ದಾರೆ. ಇದು ಇಂಡಿಯನ್ ಎಕಾನಮಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಫ್ರೈಡೇ ಮಾಡಿದಂತಹ ದಿನಪತ್ರಿಕೆ ವಿಶ್ಲೇಷಣೆಯಲ್ಲಿ ಕೂಡ ನಾವು ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈ ಮೀಟ್ನಲ್ಲಿ ನಮ್ಮ ಪ್ರಧಾನಮಂತ್ರಿ ಅವರು ಭಾರತವನ್ನು ರಿಟರ್ನ್ಸ್ ವಿತ್ ರಿಲಯಬಿಲಿಟಿ, ಡಿಮ್ಯಾಂಡ್ ವಿತ್ ಡೆಮೋಕ್ರಸಿ, ಸ್ಟೆಬಿಲಿಟಿ ವಿತ್ ಸಸ್ಟೈನಬಿಲಿಟಿ ಆ್ಯಂಡ್ ಗ್ರೋತ್ ವಿತ್ ಅ ಗ್ರೀನ್ ಅಪ್ರೋಚ್ ಇದೆಲ್ಲ ಭಾರತದಲ್ಲಿದೆ, ಹಾಗಾಗಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಈ ಮೀಟಲ್ಲಿ ಹೇಳ್ತಾರೆ. ಇದನ್ನೆಲ್ಲ ನಾವು ಕೀವರ್ಡ್ ಆಗಿ ಮಾರ್ಕ್ ಮಾಡಿದ್ವಿ. ನಿಮಗೆ ನೆನಪಿದ್ರೆ ನ್ಯಾಷನಲ್ ಇನ್ಫ್ರಾಸ್ಟ್ರಕ್ಚರ್ ಪೈಪ್ಲೈನ್ ಮೂಲಕ ಏನು $1.5 ಟ್ರಿಲಿಯನ್ ಸಂಪನ್ಮೂಲಗಳಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ನಡೆದಿದೆ. ಹಾಗೆ ಇಂಥ ಪಬ್ಲಿಕ್ ವರ್ಕ್ಸ್ ಪ್ರಾಜೆಕ್ಟ್ಸಲ್ಲಿ ಹೂಡಿಕೆಯನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಇಲ್ಲಿ ಪ್ರಧಾನಮಂತ್ರಿ ಅವರು ಹೇಳ್ತಾರೆ. 2020ಯ ಮೊದಲ 5 ತಿಂಗಳಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದರೆ ಅಂತಾರಾಷ್ಟ್ರೀಯ ಹೂಡಿಕೆ ಏನಿದೆ ಅದು 13% ಅಷ್ಟು ಜಾಸ್ತಿ ಆಗಿರೋದ್ರ ಬಗ್ಗೆ ಕೂಡ ಇದರಲ್ಲಿ ತಿಳ್ಕೊಂಡ್ವಿ ನಾವು. ಆದರೆ ಆರ್ಥಿಕ ಸಂದರ್ಭದಲ್ಲಿ ಭಾರತ ಪ್ರಸ್ತುತ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದೆ. ಜುಲೈ-ಸೆಪ್ಟೆಂಬರ್ ಕ್ವಾರ್ಟರ್ 2019ಇಂದನೇ ಇನ್ವೆಸ್ಟ್ಮೆಂಟ್ಸ್ ಏನಿದೆ ಹೂಡಿಕೆಗಳು ಕಾಂಟ್ರಾಕ್ಷನ್ ಮೋಡಲ್ಲಿ ಹೋಗಿದೆ, ಅಂದರೆ ಕಮ್ಮಿ ಆಗ್ತಾ ಇದೆ. ಈಗ ಕರೆಂಟ್ ಫಿಸ್ಕಲ್ ಏನಿದೆ ಅದರ ಮೊದಲ ಕ್ವಾರ್ಟರಲ್ಲಿ ಫಿಕ್ಸ್ಡ್ ಇನ್ವೆಸ್ಟ್ಮೆಂಟ್ ಅರ್ಧ ಆಗಿರೋದನ್ನ ನೋಡ್ಬೋದು. ನಾವೀಗಾಗಲೇ ವೀಕ್ ಕನ್ಸಂಪ್ಷನ್ ಡಿಮ್ಯಾಂಡ್ನ ನೋಡ್ತಾ ಇದ್ದೀವಿ. ಅಂದರೆ ಜನರ ಸೈಡಿಂದ ಖರ್ಚು ಕಮ್ಮಿ ಆಗ್ತಾ ಇದೆ, ಕನ್ಸಂಪ್ಷನ್ ಕಮ್ಮಿ ಆಗ್ತಾ ಇದೆ. ಆದರೆ ಇಂಡಸ್ಟ್ರಿಗಳಲ್ಲಿ ಕಾರ್ಮಿಕರು ಏನಿರ್ತಾರೆ ಅವರು ಕಮ್ಮಿ ಆಗ್ತಾ ಇಲ್ಲ, ಹಾಗಾಗಿ ಕೆಪಾಸಿಟಿ ಅಷ್ಟೇ ಇದೆ, ಅವ್ರಿಗೆಲ್ಲ ಸಂಬಳ ಕೊಡಲೇಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ಹೂಡಿಕೆಗಳಾಗಲಿ ಬಾರೋ ಮಾಡೋಕ್ಕೆ ಅವರ ಕೆಪಾಸಿಟಿ ಆಗಲಿ ತುಂಬಾ ಕಮ್ಮಿ ಆಗಿದೆ. ಇದೆಲ್ಲದರ ಮಧ್ಯೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ಸವಾಲುಗಳಿದೆ. ಫಿಸ್ಕಲ್ ಡಿಫಿಸಿಟ್ ಒಂದು ಕಡೆ ಕಮ್ಮಿ ಆಗ್ತಾ ಇದೆ, ಇನ್ನೊಂದು ಕಡೆ ಭಾರತ ಹಾಗೂ ಚೀನಾ ಮಧ್ಯ ಗಡಿ ಸಮಸ್ಯೆಗಳು ನಡೀತಾ ಇದೆ. ಕೋವಿಡ್-19 ಸಾಂಕ್ರಾಮಿಕದಿಂದಾಗಿ ಸರ್ಕಾರ ಸಾಕಷ್ಟು ಖರ್ಚು ಮಾಡಬೇಕಾಗಿದೆ ಈ ಹೆಲ್ತ್ ಕ್ರೈಸಿಸ್ನ ವಿಷಯದಲ್ಲಿ. ಇನ್ನೊಂದು ಕಡೆ ರೆವಿನ್ಯೂ ಕೂಡ ಕಮ್ಮಿ ಆಗ್ತಾಯಿದೆ, ಯಾಕಂದರೆ ಜನ ಹೊರಗಡೆ ಹೋಗೋದು ಕಮ್ಮಿ ಆಗಿದೆ. ಹೀಗೆಲ್ಲ ಇರಬೇಕಾದ್ರೆ ನಾವು ಅಂತಾರಾಷ್ಟ್ರೀಯ ಹೂಡಿಕೆಯನ್ನು ಭಾರತಕ್ಕೆ ತೊಗೊಂಡು ಬರಬೇಕು ಅಂತಂದರೆ ನಮ್ಮ ನಿಯಂತ್ರಣದಲ್ಲಿ ಒಂದು ಸ್ಥಿರತೆ ಇರಬೇಕು. ಅಂದರೆ ಇಂಡಸ್ಟ್ರಿಗಳನ್ನ ನಾವು ಹೇಗೆ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸರ್ಟನಿಟಿ ಇರಬೇಕು. ಇಂಟರ್ನ್ಯಾಷನಲ್ ಆರ್ಬಿಟ್ರೇಷನ್ ಕೋರ್ಟಲ್ಲಿ ಭಾರತ ಹಾಗೂ ವೊಡಾಫೋನ್ನ ಮಧ್ಯೆ ಒಂದು ಕೇಸ್ ನಡೀತಾ ಇತ್ತು. ವೊಡಾಫೋನ್ 22,100 ಕೋಟಿಯನ್ನು ಸರ್ಕಾರಕ್ಕೆ ಟ್ಯಾಕ್ಸಸ್ ಆಗಿ ಕೊಡಬೇಕು ಅನ್ನೋದು ಸರ್ಕಾರದ ಡಿಮ್ಯಾಂಡ್ ಆಗಿತ್ತು. ಆದರೆ ಈ ಕೇಸನ್ನು ವೊಡಾಫೋನ್ ಗೆದ್ದಿದೆ.
ಅಂತಾರಾಷ್ಟ್ರೀಯ ಹೂಡಿಕೆಯ ಸಂದರ್ಭದಲ್ಲಿ ಫೇರ್ ಆ್ಯಂಡ್ ಇಕ್ವಿಟಬಲ್ ಟ್ರೀಟ್ಮೆಂಟ್ ಇರಬೇಕು, ಎಲ್ಲರಿಗೂ ಸಮಾನತೆ ಇರಬೇಕು ಅನ್ನೋ ಕಾರಣದಿಂದ ಈ ಕೇಸನ್ನು ವೊಡಾಫೋನ್ ಗೆದ್ದಿದೆ. ಈ ವರ್ಡಿಕ್ಟ್ ಏನಿದೆ ಇದನ್ನು ನಮ್ಮ ಸರ್ಕಾರ ಅಥವಾ ಭಾರತ ಒಪ್ಪಿದ್ಯಾ ಇಲ್ವಾ, ಅದನ್ನು ಮತ್ತೆ ಚಾಲೆಂಜ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ತಿಳ್ಕೊಬೇಕಾಗಿದೆ. ಹಾಗಾಗಿ ಪ್ರಸ್ತುತ ಸಂದರ್ಭ ಏನಿದೆ ನಮಗೆ ಅಂತಾರಾಷ್ಟ್ರೀಯ ಹೂಡಿಕೆಯ ಅತಿ ಅವಶ್ಯಕತೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ಭರವಸೆಯನ್ನು ನಾವು ಕೊಡ್ತಾ ಇದ್ದೀವಿ ಗ್ಲೋಬಲ್ ಇನ್ವೆಸ್ಟರ್ ಮೀಟಲ್ಲಿ, ಆ ಮಾತಿನಂತೆ ನಾವು ನಡ್ಕೊಂಡಾಗ ಅಷ್ಟೇ ನಮಗೆ ಅಂತಾರಾಷ್ಟ್ರೀಯ ಹೂಡಿಕೆಗಳು ಭಾರತಕ್ಕೆ ಬರೋಕ್ಕೆ ಸಾಧ್ಯ ಅನ್ನೋದನ್ನ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತಿನ ಚರ್ಚೆಯಲ್ಲಿ ನಾವು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದ ಎಲೆಕ್ಷನ್, ಆ ಎಲೆಕ್ಷನ್ನಿಂದಾಗಿ ಅಂತಾರಾಷ್ಟ್ರೀಯ ರಾಜಕೀಯದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಭಾರತ ಹಾಗೂ US ಸಂಬಂಧದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಇದೆಲ್ಲದ್ರ ಬಗ್ಗೆ ತುಂಬಾ ವಿವರವಾಗಿ ತಿಳ್ಕೊಂಡಿದ್ದೀವಿ. ಅದರ ನಂತರ ಪರಿಸರ ಸಂರಕ್ಷಣೆ, ಕಾರ್ಬನ್ ನ್ಯೂಟ್ರಾಲಿಟಿ, ಕಂಟೆಂಪ್ಟ್ ಆಫ್ ಕೋರ್ಟ್, ಹಾಗೆಯೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ. ಈ ಎಲ್ಲ ಟಾಪಿಕ್ಗಳು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.